ಇವತ್ತು ಹಾಕಿದ ಬೀಜ ನಾಳೆನೇ ಮರ ಆಗಲ್ಲ. ಹಾಗೆ ನಾಳೆ ಆದರೂ ದುಡ್ಡು ಬಂದೇ ಬರುತ್ತೆ, ನನ್ನ ಕೈಗೆ ಸೇರುತ್ತೆ ಅಂತ ಫೀಲ್ ಮಾಡಲಿ 100%. 369 ಬ್ರಹ್ಮಾಂಡದ ಯೂನಿವರ್ಸ್ನ ಅತಿ ರಹಸ್ಯವಾದ ನಂಬರ್. ಖರ್ಚಾಗ್ತಿದೆ ಅಂದ್ಕೊಂಡು ನೀವು ಶ್ರೀಮ್ ಮಾಡಿದ್ರೆ ವರ್ಕ್ ಆಗಲ್ಲ. ಸಬ್ಕಾನ್ಷಿಯಸ್ ಮೈಂಡಿಗೆ ಏನು ಬಿತ್ತೀರಾ ಅದೇ ಫಲ. 520 708 ಇದನ್ನು ಹೇಳ್ತಾ ಕೊಡೋದ್ರಿಂದ ನೀವೆಷ್ಟು ಕೊಡ್ತೀರೋ ಅದು ಅರ್ಧ ಭಾಗ ಆದರೂ ನಿಮಗೆ ಬರುತ್ತೆ. ಸೊ ಮ್ಯಾನಿಫೆಸ್ಟೇಷನ್ಗೆ ಮೇನಾಗಿ FTBA ಅಂದರೆ ಫೀಲಿಂಗು, T ಅಂದರೆ ಥಾಟ್, B ಅಂದರೆ ಬಿಲೀಫು, A ಅಂದರೆ ಆ್ಯಕ್ಷನ್. ಸೊ ಲಾ ಆಫ್ ಅಟ್ರಾಕ್ಷನ್ ಅಂದರೆ ಸಿಂಪಲ್ ವರ್ಡಲ್ಲಿ ಗಾಂಧೀಜಿಯ 3 ತತ್ವ. ನಮ್ಮ ಲಾ ಆಫ್ ಅಟ್ರಾಕ್ಷನಲ್ಲಿ ಬೇಸಿಕಲ್ಲಿ ಒಂದಿದೆ, ಅಂದರೆ ವಾಟ್ ಎವರ್ ಯು ಸಿ, ವಾಟ್ ಎವರ್ ಯು ಸೇ, ವಾಟ್ ಎವರ್ ಯು ಥಿಂಕ್ ಯು ಅಟ್ರಾಕ್ಟ್, ದಟ್ ಈಸ್ ಲಾ ಆಫ್ ಅಟ್ರಾಕ್ಷನ್ ಅಂತ. ಇಟ್ಸ್ ಆಲ್ ಅಬೌಟ್ ಮೈಂಡ್ ಸೆಟ್. ಸೊ ಗಾಂಧೀಜಿಯ 3 ತತ್ವ ಎಲ್ಲರಿಗೂ ಗೊತ್ತಿದೆ. ಏನು ಕೆಟ್ಟದನ್ನು ನೋಡಬೇಡಿ, ಕೆಟ್ಟದನ್ನು ಕೇಳಬೇಡಿ, ಕೆಟ್ಟದನ್ನು ಮಾತಾಡಬೇಡಿ. ಹಾಗಿದ್ರೆ ನಾವು ಏನು ಕೆಟ್ಟದನ್ನು ಮಾತಾಡಲ್ಲ ಅಂತ ನೀವು ಹೇಳ್ತೀರಾ. ನೆಗೆಟಿವ್ ಮಾತಾಡ್ತೀವ, ದುಡ್ಡು ಬರಲ್ಲ, ಲೈಫ್ ಚೆನ್ನಾಗಿಲ್ಲ, ನನ್ನ ಲೈಫ್ ಯಾಕೋ ಏನೂ ಸರಿ ಹೋಗ್ತಾ ಇಲ್ಲ, ಮುಂದೆ ಚೆನ್ನಾಗಾಗ್ತೀನಿ ಅನ್ನೋ ಹೋಪ್ ಕೂಡ ಇರೋದಿಲ್ಲ ಪ್ರತಿಯೊಬ್ಬರಿಗೂ ಕೂಡ. ಸೊ ಅಲ್ಲಿ ಮಿಸ್ಟೇಕ್ ಆಗ್ತಾ ಹೋಗುತ್ತೆ. ಸೊ ಲಾ ಆಫ್ ಅಟ್ರಾಕ್ಷನ್ ನಂಬಿಬಿಡಿ, ಎವ್ರಿ ಸೆಕೆಂಡ್ ವರ್ಕ್ ಆಗ್ತಾನೆ ಇರುತ್ತೆ. ಲಾ ಆಫ್ ಅಟ್ರಾಕ್ಷನ್ ಹೇಗೆ ವರ್ಕ್ ಆಗುತ್ತೆ ಅಂದರೆ ಒಂದೊಂದು ಥಾಟು. ಈಗ ನೀವು ಬೆಳಗ್ಗೆ ಎದ್ಬಿಟ್ಟು ಅಯ್ಯೋ ಇವತ್ತಿನ ದಿನ ಚೆನ್ನಾಗಿಲ್ಲ, ಯಾರೋ ಒಬ್ಬರು ನಿಮ್ಮ ಎದುರುಗಡೆ ವ್ಯಕ್ತಿ ಟ್ರಿಗರ್ ಮಾಡ್ತಾರೆ, ಆ ವ್ಯಕ್ತಿ ಟ್ರಿಗರ್ ಮಾಡ್ತಾರೆ, ಅವ್ರ ಪಾಡಿಗೆ ಅವ್ರು ಹೊಟ್ಟೋಗ್ತಾರೆ. ಬಟ್ ನಾವು ಅದನ್ನು ಟ್ರಿಗರ್ ಮಾಡೋದನ್ನೇ ಇಟ್ಕೊತೀವಿ, ಆ ವ್ಯಕ್ತಿ ಹಂಗೆ ಮಾಡ್ದೆ ನಂಗೆ ಇಡೀ ದಿನ ಹಾಳಾಯಿತು. ಸೊ ಹೋಗ್ತಾನೆ ಇರುತ್ತೆ ಎನರ್ಜಿ. ನೀವೇನು ಕಳಿಸ್ತೀರ, ವಿ ಆರ್ ಆಲ್ ಇನ್ ಒನ್ ಎನರ್ಜಿ. ಯೂನಿವರ್ಸಲ್ಲಿ ವಿ ಆರ್ ಆಲ್ ಇನ್ ಒನ್ ಎನರ್ಜಿ. ನಾವು ಏನು ಎನರ್ಜಿ ಕಳಿಸ್ತೀವೋ ಅದೇ ವಾಪಸ್ಸು. ಆ ವ್ಯಕ್ತಿ ಮತ್ತಷ್ಟು, ಆ ವ್ಯಕ್ತಿ ಬೆಳಗ್ಗೆ ಎದ್ಬಿಟ್ಟು ಏನೋ ಸಣ್ಣ ಪುಟ್ಟ ಬೈದಿರ್ತಾರೆ, ಏನೋ ಒಂದು ಆಗಿರುತ್ತೆ, ನೀವು ಅಲ್ಲಿಗೆ ಮರ್ತು ಬಿಟ್ರೆ ಅದು ಯಾವುದೂ ಪ್ರಾಬ್ಲಮ್ ಆಗಲ್ಲ. ನಾವು ಅದನ್ನೇ ಹಿಡಿದು ನೀನು ಮಾತಾಡಿದೆ ನಂಗೆ ಇಡೀ ದಿನ ವೇಸ್ಟ್ ಆಯಿತು, ಅಥವಾ ನೀನು ಮಾತಾಡಿದೆ ನನಗೆ ಇಡೀ ದಿನ ಮೂಡ್ ಆಬ್ಸೆಂಟ್ ಆಯಿತು, ನನಗೆ ಇವತ್ತು ಕೆಲಸಕ್ಕೆ ಹೋಗೋಕ್ಕೆ ಮೂಡಿಲ್ಲ, ಯಾರೇ ಸಿಕ್ಕಿದ್ರು ಏನೋ ಆಯಿತು ಮನೇಲಿ, ಅದರಿಂದ ಮೂಡೇ ಇಲ್ಲ, ನಾವೇ ಎಳ್ಕೊಂಡು ಹೋಗ್ತೀವಿ. ಪ್ರತಿಯೊಂದು ಥಾಟಿಂದ ನಮ್ಮ ಫೀಲಿಂಗ್ ಕ್ರಿಯೇಟ್ ಆಗುತ್ತೆ. ಪ್ರತಿ ಥಾಟು ನಮ್ಮ ಫೀಲಿಂಗ್ನ ಕ್ರಿಯೇಟ್ ಮಾಡುತ್ತೆ. ಈಗ ದುಡ್ಡಿಲ್ಲ ಅಂತ ಹೇಳಿ ನಿಮಗೆ ಫೀಲಿಂಗ್ ಏನು ಬರುತ್ತೆ, ದುಡ್ಡಿಲ್ಲ, ಲ್ಯಾಕ್ ಬರುತ್ತೆ. ಸೊ ಲ್ಯಾಕಿಂದ ಬಿಲೀಫ್ಗೆ ಏನು ಹೋಗ್ತೀರಾ ನೀವು, ನನ್ನ ಹತ್ರ ದುಡ್ಡಿಲ್ಲ, ನಿಮಗೆ ನೀವು ನಂಬ್ಕೊತೀರ. ಸೊ ಬಿಲೀಫಿಂದ ಆ್ಯಟಿಟ್ಯೂಡ್ ಏನು ಬರುತ್ತೆ, ನಿಮಗೆ ದುಡ್ಡಿಲ್ಲ ಅಂದಾಗ ನಾವು ಹಿಂಗೆ ಕೂತ್ಕೊತೀವಿ, ಹಿಂಗೆ ಎತ್ಕೊಂಡು ಕೂತ್ಕೊಳ್ಳಲ್ಲ. ಈಗ ಶ್ರೀಮಂತರು ಹೇಗೆ ಗತ್ತಿನಿಂದ ಬರ್ತಾರೆ, ಬಡವ ಹೇಗೆ ಬರ್ತಾನೆ. ಸೊ ಆ್ಯಟಿಟ್ಯೂಡ್, ಅದನ್ನು ನಾವು NLP ಅಂತೀವಿ, ನ್ಯೂರೋ ಲಾಂಗಿಸ್ಟಿಕ್ ಪ್ರೋಗ್ರಾಮ್. ನಾವು ಜಸ್ಟ್ ಹಿಂಗೆ ಕೂತ್ಕೊಂಡಿದ್ರೆ ನಮ್ಮ ಬ್ರೈನಿಗೆ ಗೊತ್ತಾಗುತ್ತೆ ಇವ್ರ ಲೈಫಲ್ಲಿ ಏನೂ ಸರಿ ಇಲ್ಲ. ಸೊ ಅದರಿಂದ ಹ್ಯಾಬಿಟಾಗಿ ಕ್ರಿಯೇಟ್ ಆಗುತ್ತೆ. ನೀವು ಪ್ರತಿದಿನ ಇದನ್ನೇ ಫಾಲೋ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಯಾರೋ ಟ್ರಿಗರ್ ಮಾಡ್ತಾರೆ, ನೀವು ದಿನ ಅದ್ರ ಬಗ್ಗೆನೇ ಅಥವಾ ನೋವಿನ ಬಗ್ಗೆನೇ ಮಾತಾಡ್ತಿದ್ರೆ 21 ಡೇಸ್ ಮಾತಾಡಿದ್ರೆ, ನೀವು ಅದನ್ನೇ ಥಿಂಕ್ ಮಾಡಿದ್ರೆ ನಿಮ್ಮ ಬ್ರೈನ್ ಅದು ಹ್ಯಾಬಿಟಾಗಿ ತೊಗೊಳುತ್ತೆ. 21 ಡೇಸ್ ಇಲ್ಲ ಅಂದಾಗ ಯಾರು ಏನೇ ಕೇಳಿ ದುಡ್ಡಿದ್ರೂ ಇಲ್ಲ ನನ್ನ ಹತ್ರ, ಇಮಿಡಿಯೇಟ್ ಬಂದುಬಿಡುತ್ತೆ. ಸಬ್ಕಾನ್ಷಿಯಸ್ ಮೈಂಡ್ ಹೇಗೆ ಅಂದರೆ ನಾವು ಏನು ಮಾತಾಡ್ತೀವಿ ಅದನ್ನು ತೊಗೊಳ್ತಾ ಹೋಗುತ್ತೆ. ಇಟ್ಸ್ ಆಲ್ ಟೈಮ್ ಕ್ಯಾಮ್ರಾ, ಆಲ್ ಟೈಮ್ ವಿಡಿಯೋ, ಆಲ್ ಟೈಮ್ ರೆಕಾರ್ಡರ್. ಅದು ಮ್ಯಾನಿಫೆಸ್ಟೇಷನ್ ಅಂದರೆ ನೀವೇನು ಅಂದ್ಕೊಂಡಿರ್ತೀರ. ಕರೆಂಟ್ ರಿಯಾಲಿಟೀಲಿ ದುಡ್ಡಿಲ್ಲ, ಬಟ್ ಡಿಸೈರ್ಡ್ ರಿಯಾಲಿಟಿ ಅಂದರೆ ನೀವು ಅಂದ್ಕೊಂಡಿರೋವಂಥ ಆಸೆ ಪಟ್ಟಿರೋದು 1 ಲಕ್ಷ ಬರಬೇಕು. ಇಲ್ಲಿಂದ ಇಲ್ಲಿಗೆ ಟ್ರಾವೆಲ್ ಮಾಡ್ತಿರಲ್ಲ, ದಟ್ ಈಸ್ ಮ್ಯಾನಿಫೆಸ್ಟೇಷನ್. ನೀವು ಇಲ್ಲಿಂದ ಈ ಸ್ಟೇಜಿಗೆ ಬರ್ತೀರಾ. ನಿಮ್ಮ ರಿಯಾಲಿಟಿ, ಡಿಸೈರ್ ರಿಯಾಲಿಟಿ ಅಂದರೆ ಸಂಕಲ್ಪವೇ ಸಿದ್ಧಿ. ಕೇಳಿದ್ದೀರಾ ಅಲ್ವಾ, ಸಂಕಲ್ಪವೇ ಸೃಷ್ಟಿ, ಸಂಕಲ್ಪವೇ ಸಿದ್ಧಿ. ಸೊ ವಾಟ್ ಈಸ್ ದ ಸಿದ್ಧಿ ಮೀನ್ಸ್ ಮ್ಯಾನಿಫೆಸ್ಟೇಷನ್. ಸಿದ್ಧಿ ಈಸ್ ಮ್ಯಾನಿಫೆಸ್ಟೇಷನ್. ಇನ್ನೂ ಈಸಿಯಾಗಿ ಅರ್ಥ ಮಾಡಿಸ್ತೀನಿ. ಸೊ ಈಗ ನಾವು ಯಾವುದೇ ಒಂದು ವ್ರತ, ಯಾವುದೇ ಒಂದು ಏನೇ ಮಾಡಬೇಕಾದ್ರೂ, ನಮ್ಮ ಮನೇಲಿ ಗೌರಿ ಗಣೇಶ ಕೂಡಿಸಿದ್ರು ಫಸ್ಟ್ ನಾವೇನು ಮಾಡ್ತೀವಿ, ನನ್ನ ಹೆಸರು ಶುಭನೆ ಮೂರ್ತೆ, ಆದ್ಯ ಬ್ರಹ್ಮಣ ದ್ವಿತೀಯ ಪರಾರ್ಧೆ, ನಮ್ಮ ಅಮ್ಮ ನಾಮ, ಏನಕ್ಕೆ ಮಾಡ್ತಾ ಇದ್ದೀವಿ, ಆಯುರ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಅರ್ಥಂ ಅಂತ. ಸೊ ಏನು, ದಿಸ್ ಇಸ್ ಸಂಕಲ್ಪ. ಸಿದ್ಧಿ ಏನು, ನಾವು ಏನಕ್ಕೆ ಮಾಡ್ತಿದ್ದೀವಿ, ಕ್ಲೀಂ ಕೃಷ್ಣಾಯ ನಮಃ ಫಾರ್ ಎಕ್ಸಾಂಪಲ್ 48 ದಿನ ನಾನು ಮಾಡ್ತೀನಿ, ನಾನು ಅಂದ್ಕೊಂಡಿರೋವಂಥ ಮನೆ ತಗೋಬೇಕು ಅಥವಾ ಏನೋ ಒಂದು ಅಟ್ರಾಕ್ಟ್ ಮಾಡಬೇಕು ಅಂತ ನೀವು ಮಾಡ್ತೀರಾ. ಆ 48 ದಿನ ಮಾಡೋವಂಥ ಪ್ರೋಸೆಸ್ ಏನಿದೆ, ದಟ್ ಈಸ್ ಜರ್ನಿ, ದಟ್ ಈಸ್ ಸಿದ್ಧಿ. 48 ದಿನ. ಸೊ ನಾವೇನು ಮಾಡ್ತೀವಿ, ಏನಕ್ಕೆ ವರ್ಕ್ ಆಗುತ್ತೆ ಅಂದರೆ ದುಡ್ಡಿಲ್ಲ. ಕ್ಲೀಂ ಕೃಷ್ಣಾಯ ನಮಃ ಹೇಗೆ ವರ್ಕ್ ಆಗುತ್ತೋ ಹಾಗೆ ದುಡ್ಡಿಲ್ಲ, ಲೈಫಲ್ಲಿ ಏನು ಚೆನ್ನಾಗಿಲ್ಲ, ನನ್ನ ಲೈಫ್ ಯಾಕೆ ಹಿಂಗಾಗಿದೆಯೋ ಹೇಳ್ದಾಗೆಲ್ಲ ದಟ್ ಈಸ್ ಸಿದ್ಧಿ. ನೀವು ಅಂದ್ಕೊಳ್ಳೋದೇ ಬೇಡ, ನೀವೇನು ಅಂದ್ಕೊಂಡಿದ್ದೀರಾ ಅದನ್ನು ಫ್ಯೂಚರ್ ಇಟ್ಸ್ ಡಿಪೆಂಡ್ ಆನ್ ಟು ಮ್ಯಾನಿಫೆಸ್ಟ್ 100%. ಅಂದರೆ ನಿಮ್ಮಲ್ಲಿ ಚಾಲೆಂಜಿಂಗ್ ಇರಬೇಕು, ಅಂದರೆ ಕರ್ಮ ಮಾಡಬೇಕು. ತುಂಬ ಜನ ಇದು ಮಿಸ್ಟೇಕ್ ಮಾಡ್ಕೊತಾರೆ. ಲಾ ಆಫ್ ಅಟ್ರಾಕ್ಷನ್ ಅಂದರೆ ನಂಗೆ 1 ಕೋಟಿ ಬೇಕು ಅಂದ್ಬಿಟ್ಟು ನಾನು ಸುಮ್ಮನೆ ನನ್ನ ಮನೇಲಿ ಕೂತಿದ್ರೆ ಆಗಲ್ಲ.
ಯೂನಿವರ್ಸ್ ಏನು ಹೇಳುತ್ತೆ ಅಂದರೆ ನೀನು ಶ್ರಮ ಪಡು. ಕೃಷ್ಣ ಅರ್ಜುನಿಗೆ ಹೇಳಿರೋದು ಅದೇ, ಕರ್ಮಣ್ಣೇ ವಾದಿಕಾರಸ್ತೆ ಮಾ ಫಲೇಶು ಕದಾಚನ. ನೀನು ಕರ್ಮ ಮಾಡು, ಫಲದ ಅಪೇಕ್ಷೆ ಇಟ್ಕೋಬೇಡ, ಕೊಡೋದು ನಂದು ಅಂತ. ಸೊ ಸೇಮ್ ಇದು ಕೂಡ ನಾವು ಡಿಸ್ಪರೇಷನ್ ಆಗಬಾರ್ದು. ಯಾಕಾಗಿಲ್ಲ, ಏನಾಗಿಲ್ಲ ಅನ್ನೋದು ಬೇಡ, ಸರೆಂಡರ್ ಆಗಬೇಕು. ಈಗ ನೀವು ಕೇಳಿದ್ರೆ ಒಂದು ಮಗು ಥರ, ಇದು ಜಸ್ಟ್ ಲಾ ಆಫ್ ಅಟ್ರಾಕ್ಷನ್ ಹೆಂಗೆ ವರ್ಕ್ ಆಗುತ್ತೆ ಅಂದರೆ ನೀವು ಮಗು ಆಗಬೇಕು. ನಂಗೆ ಇದು ಬೇಕು, ನಾನು ಮುಂದಿನ ತಿಂಗಳು ಕಾರ್ ತೊಗೋಬೇಕು, ಯೂನಿವರ್ಸ್ ನೀ ಏನು ಮಾಡ್ತೀಯೋ ಗೊತ್ತಿಲ್ಲ, ನಂಗೆ ಬೇಕಷ್ಟೇ. ಕೇಳ್ಬಿಟ್ಟು ಸುಮ್ಮನೆ ಆಗ್ಬಿಡ್ಬೇಕು. ನೀನು ಯಾಕೆ ಕೊಟ್ಟಿಲ್ಲ, ಯಾವಾಗ ಕೊಡ್ತೀಯಾ? ಈಗ ಅಪ್ಪ ಅಮ್ಮನ ಮಕ್ಕಳು ಹೆಂಗೆ ಕೇಳ್ತಾರೆ, ನಂಗೆ ಅದು ಬೇಕು, ಚಾಕ್ಲೇಟ್ ಬೇಕು. 1 ವರ್ಷ ಬಿಟ್ಕೊಂಡಾದರೂ ಅಯ್ಯೋ ನನ್ನ ಮಕ್ಕಳು ಕೇಳಿದ್ರು ಅಂತ ಬೇರೆಯವ್ರ ಹತ್ರ ಸಾಲ ಮಾಡೋದು ನಮ್ಮ ಅಪ್ಪ ಅಮ್ಮ ತಂದು ಕೊಟ್ಟಿದ್ದಾರೆ, ಹೌದಾ ಅಲ್ವಾ? ಸೊ ಸೇಮ್ ಫಾರ್ಮುಲಾ, ಯೂನಿವರ್ಸ್ನ ನಾವು ಕೇಳಬೇಕು, ಜಸ್ಟ್ ಸರೆಂಡರ್ ಬಿಟ್ಬಿಡ್ಬೇಕು. ಹೆಂಗೆ ಯೂನಿವರ್ಸ್ ವರ್ಕ್ ಆಗುತ್ತೆ ಅಂದರೆ, ಯೂನಿವರ್ಸ್ನ ಹೇಗೆ ಬಿಲೀವ್ ಮಾಡೋದು ಅಂದರೆ, ಫಾರ್ ಎಕ್ಸಾಂಪಲ್ ಹೋಟೆಲ್ಗೆ ಹೋಗ್ತೀರಾ, ಹೌದು, ಆರ್ಡರ್ ಮಾಡ್ತೀರಾ. ನಿಮ್ಮ ಟೇಬಲ್ ಮೇಲೆ ನನಗೆ ಇಡ್ಲಿ ಬೇಕು ಅಥವಾ ದೋಸೆ ಬೇಕು, ಏನೋ ಒಂದು ಆರ್ಡ್ರ್ ಮಾಡ್ತೀರಾ. 20 ಮಿನಿಟ್ಸ್ ಅಲ್ಲ 30 ಮಿನಿಟ್ಸ್ ಆದರೂ ಹಿಂದ್ಗಡೆ ಬಂದಿದೆ, ನನ್ನ ಟೇಬಲ್ಗೂ ಬರುತ್ತೆ ಅಂತ ವೆಯ್ಟ್ ಮಾಡ್ತೀರಾ. ಸೇಮ್ ಫಾರ್ಮುಲಾ ಅಪ್ಲೈ ಟು ದ ಯೂನಿವರ್ಸ್. ನನಗೇನು ಬೇಕು ಆಸೆ ಪಟ್ಟಿದ್ದೀನಿ, ಫಾರ್ ಎಕ್ಸಾಂಪಲ್ ತಾರ್, ನನಗೆ ಅದು ಬೇಕು ಅಂತ ನೀವು ಆಸೆ ಪಟ್ಟಿದ್ದೀರಾ, ಕ್ಲಾರಿಟಿ ಬೇಕು. ಯೂನಿವರ್ಸ್ ಏನು ಕೇಳುತ್ತೆ, ಕ್ಲಾರಿಟಿ. ನೀನೇನು ಆಸೆ ಪಟ್ಟಿದೆಯಾ ಅದು ನಿನಗೆ ಕ್ಲಾರಿಟಿ ಇಲ್ಲ ಅಂದರೆ ನಾನು ಹೆಂಗೆ ಕೊಡಲಿ? ಈಗ ಫಾರ್ ಎಕ್ಸಾಂಪಲ್ ನಾನು ಹೋಗ್ತೀನಿ ಹೋಟೆಲ್ಗೆ, ನಂಗೆ ಇಡ್ಲಿ ಬೇಕು ಅಂದಿರ್ತೀನಿ, ಪಾಪ ವೆಯ್ಟರ್ ಮಾಡ್ತಾ ಇರ್ತಾರೆ, ಇಲ್ಲ ನಂಗೆ ಇಡ್ಲಿ ಬೇಡಪ್ಪ ಕ್ಯಾನ್ಸಲ್ ಮಾಡು ದೋಸೆ ಅಂತೀನಿ, ಇಡ್ಲಿ ಬಿಟ್ಟು ದೋಸೆ ಮಾಡ್ತಾರೆ. ದೋಸೆ ಬೇಡ ನನಗೆ ಉಪ್ಪಿಟ್ಟು ಮಾಡು ಅಂತೀನಿ. ಸೊ 1 by 1 ಹೇಳ್ತಾ ಹೋದಾಗ ಆ ವ್ಯಕ್ತಿಗೆ ಏನಾಗುತ್ತೆ, ಇಟ್ಸ್ ಕನ್ಫ್ಯೂಷನ್. ಕೊನೆಗೆ ನನ್ನ ಟೇಬಲ್ಗೆ ಏನು ಬರಲ್ಲ, 1 ಅವರ್ಗಾದರೂ ಏನು ಬರಲ್ಲ. ಸೇಮ್ ಫಾರ್ಮುಲಾ ಮ್ಯಾನಿಫೆಸ್ಟೇಷನಲ್ಲಿ ಏನಕ್ಕೆ ಮ್ಯಾನಿಫೆಸ್ಟೇಷನ್ ಆಗಲ್ಲ ಅಂದರೆ, ಇವತ್ತು ನಂಗೆ ಕಾರ್ ಬೇಕು ಅಂದಿರ್ತೀನಿ, ನಾಳೆ ಕಾರ್ ಬೇಡ ನಂಗೆ ಮನೆ ಕೊಡು ಅಂತೀನಿ, ನಾಳೆ ಮನೆ ಬೇಡ ನನ್ನ ಮಗಳಿಗೆ ಮದುವೆ ಮಾಡು ಅಂತೀನಿ, ಅಥವಾ ಇನ್ನೇನೋ ಬೇಕು ಅಂತೀವಿ. ಕಾಮನ್ ಆಗಿ 6 ತಿಂಗಳು ಮಿನಿಮಮ್ ಟೈಮ್ ಬೇಕು. ಯೂನಿವರ್ಸ್ನ ನೀವು ಹೇಗೆ ಬಿಲೀವ್ ಮಾಡಬೇಕಂದ್ರೆ, ಅಂದರೆ ಯೂನಿವರ್ಸ್ ತುಂಬ ಟೆಸ್ಟ್ ಮಾಡುತ್ತೆ ಸರ್. ಓಕೆ, ಹೌದು. ನಿಮಗೆ ಸ್ಟಾರ್ಟಿಂಗ್ ಎಲ್ಲ ಕೊಟ್ಬಿಡುತ್ತೆ. ಯಾಕೆ ನಮ್ಮ ಲಾ ಆಫ್ ಅಟ್ರಾಕ್ಷನ್ ಸಡನ್ನಾಗಿ ಸ್ಟಾರ್ಟಿಂಗಲ್ಲಿ ಏನೋ ನೋಡ್ತೀವಿ ವಿಡಿಯೋ ಪಟ್ಟಂತ ಆಗಿಬಿಡುತ್ತೆ, ಆಮೇಲೆ ಶತಪ್ರಯತ್ನ ಮಾಡೋದು ಆಗಲ್ಲ. ಯಾಕೆ ಅಂದರೆ ನೀವೆಷ್ಟು ಬಿಲೀವ್ ಮಾಡಿದ್ದೀರಾ ಅಂತ ಅದು ಪ್ರತಿ ಸೆಕೆಂಡ್ ಹೆಜ್ಜೆ ಹೆಜ್ಜೆಗೂ ಪರೀಕ್ಷೆ ಕೊಡುತ್ತೆ. ಇಫ್ ಇನ್ ಕೇಸ್ ನೀವು ಪರೀಕ್ಷೆಯಲ್ಲಿ ಪಾಸ್ ಆದರೆ ಅದು ನಿಮ್ಮ ಜೊತೆ ಇರುತ್ತೆ. ಸೊ 10ರಿಂದ 15 ಸಾವಿರ ಅಷ್ಟೇ ನಾನು ಅರ್ನ್ ಮಾಡೋದು ಅನ್ನೋದು ಮೈಂಡ್ಸೆಟ್ಟಲ್ಲಿದೆ. ನಾನು ಇದನ್ನು ದಾಟಿ ಹೋಗೋಕ್ಕಾಗಲ್ಲ, ಆಗಲ್ಲ, ನನಗೆ ಕೆಪಾಸಿಟಿ ಇಲ್ಲ ಅಂತ ನನ್ನನ್ನು ನಾನು ಫಸ್ಟು ಅಂಡರ್ ಎಸ್ಟಿಮೇಟ್ ಮಾಡ್ಕೊಂಡ್ಬಿಡ್ತೀನಿ. ಸಮಾಜ ಹೇಳೋಕ್ಕಿಂತ ಮುಂಚೆ ಸಮಾಜ ಅಂತೆಕಂತೆ ನೀನು ಹಾಗೆ ಹೀಗೆ ಅಂದಿರುತ್ತೆ. ಅದೆಲ್ಲವನ್ನು ತೊಗೊಂಡು ನನ್ನ ಕೈಯಲ್ಲಿ ಕೆಪಾಸಿಟಿ ಇಲ್ಲ, ನನಗಿಷ್ಟೇ. ಆದರೆ ನನಗೆ ಬೇಕು 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 ಅನ್ನೋದಕ್ಕಿಂತ ಆಲ್ರೆಡಿ ಬಂತು ಅಂತ ನೋಡಿದ್ರೆ, ನಾನು ಆಗಲೇ ಹೇಳಿದೆ ಸಿದ್ಧಿ, ಕ್ಲೀಂ ಕೃಷ್ಣಾಯ ನಮ ಚಾಂಟ್ ಮಾಡ್ತಿದ್ರೆ ಅದೇ ಒಂದು ಜಪ ಆಗುತ್ತೆ, ಅದೇ ಒಂದು ಸಿದ್ಧಿ ಆಗುತ್ತೆ. ಸೊ ಸೇಮು ದುಡ್ಡಿಲ್ಲ, ದುಡ್ಡು ಬರಲ್ಲ, ನಂಗೆ ಕೆಪಾಸಿಟಿ ಇಲ್ಲ ಅನ್ನೋಕ್ಕಿಂತ ದುಡ್ಡು ಬಂದಿದೆ ಅಂದರೆ ಈ ಕ್ಷಣದಿಂದ ಎನರ್ಜಿ ಚೇಂಜ್ ಆಗುತ್ತೆ. ಸೊ ಮಿನಿಮಮ್ 21 ಡೇಸ್ ಮಾಡಿ. ಯು ಹ್ಯಾವ್ ಟು ಕನ್ಸಿಸ್ಟೆನ್ಸಿ. ನಮ್ಮ ಲಾ ಆಫ್ ಅಟ್ರಾಕ್ಷನಲ್ಲಿ ಕನ್ಸಿಸ್ಟೆನ್ಸಿ ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆ ಮನಿ ಮ್ಯಾನಿಫೆಸ್ಟೇಷನ್ ಇರ್ಬೋದು, ಅಥವಾ ಒಂದು ಕಾರು ಬೈಕು 1 ದಿನ ಮಾಡ್ತಾರೆ, 2 ದಿನ ಮಾಡ್ತಾರೆ, 3ನೇ ದಿನ ಮಾಡೋದೇ ಇಲ್ಲ, ಬಿಟ್ಬಿಡ್ತಾರೆ. ಸೊ ಕನ್ಸಿಸ್ಟೆನ್ಸಿ. ಯೂನಿವರ್ಸ್ ನೋಡೋದು ನೀನು ಎಷ್ಟು ಬಿಲೀವ್ ಮಾಡಿದೀಯಾ. ಸೆಕೆಂಡ್ ಥಿಂಗು, ನಿಂಗೆ ಯಾಕೆ ಬೇಕು 1 ಲಕ್ಷ ಅಂತ ನೋಡುತ್ತದು. ನಿಂಗೆ ಯಾಕೆ 1 ಲಕ್ಷ ಬೇಕು ಅಂದರೆ, ಅಥವಾ ನಂಗೊಂದು ಮನೆ ಬೇಕು ಅಂದರೆ ಎಷ್ಟೊಂದು ಮನೆ ಬೇಕು, ಎಲ್ಲಿರಬೇಕು, ಹೇಗಿರಬೇಕು, ಎಲ್ಲವನ್ನು ಕ್ಲಾರಿಟಿಯಿಂದ ನಾವು ಮಾಡಿದಾಗ ವಿಜುವಲೈಸೇಷನ್ ಅದು ಕೊಡುತ್ತೆ. ಹೌದು. ಈಗ ನೀವು ತಾರ್ ಅಂದ್ರಿ, ಅದು ಹೆಂಗಿರಬೇಕು, ಯಾವ ಥರ ಇರಬೇಕು, ಲೆದರ್ ಹೇಗಿರಬೇಕು, ಕಾರ್ ಕಲರ್ ಏನಿರಬೇಕು, ಯಾವ ಮಾಡೆಲ್ ಇರಬೇಕು. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಬೇಕು ಅಂತ ಕೇಳಬಾರ್ದು. ಬೇಕು ಅಂದರೆ ನಿಮ್ಮ ಹತ್ರ ಇರಲ್ಲ, ಇಲ್ಲ ಅಂದಾಗ ನಾವು ಬೇಕು ಅನ್ನೋದನ್ನ ಇಡ್ತೀವಿ. ಆಲ್ರೆಡಿ ಇದೆ ಅಂತ ನೋಡಿದಾಗ ಥ್ಯಾಂಕ್ ಯು ಹೇಳ್ತೀವಿ. ನಾ ಆಗಲೇ ಹೇಳಿದೆ, ಕೃತಜ್ಞತಾ ಭಾವ, ಧನ್ಯತಾ ಭಾವದಲ್ಲೇ ನೀವು ಕೇಳಿದ್ರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಬಿಲೀವ್ ಮಾಡ್ತಾ ಹೋಗುತ್ತೆ. ಇವತ್ತು ಹಾಕಿದ ಬೀಜ ನಾಳೆನೇ ಮರ ಆಗಲ್ಲ. ಸೊ ಇಟ್ಸ್ ಟೇಕ್ ಟೈಮ್. ನಾನು ಆಗಲೇ ಹೇಳಿದ್ದೆ 6 ತಿಂಗಳು ವೆಯ್ಟ್ ಮಾಡಿ. ಅದಾದಮೇಲಿಂದ ಈಗ ತಾರ್ ಬೇಕು ಅಂದೆ, 6 ತಿಂಗಳು ಯು ಹ್ಯಾವ್ ಟು ವೆಯ್ಟ್. ಅಲ್ಲಿ ಕರ್ಮದ ಪ್ರಕಾರ ಎಲ್ಲಾದ್ರ ಪ್ರಕಾರ ಅಲ್ಲಿ ವರ್ಕ್ ಆಗ್ತಿರುತ್ತೆ. ನೀವು ಕಾರ್ ಬದಲಾಗಿ ಮನೆ ಕೊಡು ಅಂದರೆ ಮತ್ತೆ ಯೂನಿವರ್ಸ್ ಕನ್ಫ್ಯೂಷನ್ ಆಗುತ್ತೆ. ಕಾರ್ ಬೇಡ ನಂಗೆ 1 ಕೋಟಿ ಕೊಡು ಅಂದರೆ ಮತ್ತೆ ಕನ್ಫ್ಯೂಷನ್ ಆಗುತ್ತೆ. ನಿಮ್ಮ ಟೇಬಲ್ ಲೈಫ್ ಅನ್ನೋ ಟೇಬಲ್ಗೆ ಯಾವುದೂ ಬರಲ್ಲ. ಸೊ 6 ಮಂತ್ಸ್ ವೆಯ್ಟ್ ಮಾಡಿ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಹೋಗಿ. ಈ ಯೂನಿವರ್ಸ್ ಹೇಗೆ ವರ್ಕ್ ಆಗುತ್ತೆ ಅಂದರೆ ಫನ್ನಾಗಿರಬೇಕು, ಖುಷಿಯಾಗಿ, ಹ್ಯಾಪಿಯಾಗಿ, ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ನಮ್ಗೆ ಬಂದೇ ಬರುತ್ತೆ. ಹಾಗೇ ಆಗತ್ತೆ ಅನ್ನೋದು ಬಿಲೀವ್ ಮಾಡಿದ್ರೆ ವೆರಿ ವೆರಿ ಇಂಪಾರ್ಟೆಂಟ್. ಮ್ಯಾನಿಫೆಸ್ಟೇಷನ್ ಆಗುತ್ತೆ 100%. ಇವತ್ತಿನ ದಿನ ರಿಲೇಷನ್ಶಿಪ್ ಹಾಳಾಗ್ತಾ ಇರೋದು ಟೈಮ್ ಕೊಡ್ತಾ ಇಲ್ಲ ನನ್ನ ಪಾರ್ಟ್ನರ್, ಅಥವಾ ಅಪ್ಪ ಅಮ್ಮಂಗೆ ಮಕ್ಕಳು ಟೈಮ್ ಕೊಡ್ತಾ ಇಲ್ಲ, ಮಕ್ಕಳಿಗೆ ಅಪ್ಪ ಅಮ್ಮ ಟೈಮ್ ಕೊಡ್ತಾ ಇಲ್ಲ. ಯಾಕೆ ಅಂದರೆ ಟೈಮ್ ಇಲ್ಲ. ಈಗ ಒಂದು ಮಗು ಬಂದು ಅಪ್ಪ ಹೊರಗಡೆ ಹೋಗೋಣ ಅಂದರೆ, ಮಗು ನನಗೆ ಟೈಮ್ ಇಲ್ಲ,
ನಂಗೆ ತುಂಬ ಬ್ಯುಸಿ ಶೆಡ್ಯೂಲ್ ಇದ್ದೀನಿ, ನಂಗೆ ಟೈಮ್ ಇಲ್ಲ ಅಂತ ಫಸ್ಟ್ ತಂದೆ ಹೇಳ್ತಾರೆ. ಆ ಮಗು ಮೈಂಡಲ್ಲಿ ಏನಾಗುತ್ತೆ, ಅಪ್ಪಂಗೆ ಟೈಮ್ ಇಲ್ಲ. ಸೊ ಏನು ಹೋಗ್ತಾ ಇದೆ ರಿಪಿಟೇಷನ್ನು, ಅಪ್ಪನಿಗೆ ಟೈಮ್ ಇಲ್ಲ, ಆ ವ್ಯಕ್ತಿಗೆ ಟೈಮ್ ಇಲ್ಲ. ವೈಫ್ ಬಂದು ಕೇಳ್ತಾರೆ ಹೊರಗೆ ಹೋಗೋಣ ರೀ, ನಂಗೆ ಟೈಮ್ ಇಲ್ಲ, ಸಿಗೋದೇ ಸಂಡೇ, ನಂಗೆ ಫುಲ್ ಬ್ಯುಸಿ ಇದ್ದೀನಿ, ನಂಗೆ ಟೈಮ್ ಇಲ್ಲ. ಸೊ ನೀವು ಔಟ್ ಆಫ್ ಕಂಟ್ರಿಲಿದ್ರೂ ಟೈಮ್ ಇಲ್ಲ ಅನ್ನೋದು ಬಿಟ್ಟು ಐ ಆಮ್ ವಿತ್ ಯು ಅಂತ ಕಣ್ಮುಚ್ಕೊಂಡು ಹೇಳಿದ್ರೆ ಈ ಮಗುಗೆ ಅದೇ ಎನರ್ಜಿ ಬರುತ್ತೆ. ಆಮೇಲೆ ಗಿಲ್ಟಿ ಫೀಲ್ ಮಾಡ್ಕೊತಾರೆ. ಕಾಮನಾಗಿ ಟೈಮ್ ಇಲ್ಲ ಅನ್ನೋರು, ಅಯ್ಯೋ ನನ್ನ ಫ್ಯಾಮಿಲಿಗೆ ಟೈಮ್ ಕೊಡೋಕ್ಕಾಗ್ತಿಲ್ಲ, ಟೈಮ್ ಇಲ್ಲ ಅಂತ ರಿಪೀಟ್ ಮಾಡಿ ನಾನು ಆಗಲೇ ಹೇಳಿದೆ, ಇಲ್ಲ ಅಂದಾಗ ಸಬ್ಕಾನ್ಷಿಯಸ್ ಮೈಂಡ್ ಇಲ್ವೇನೋ ಅಂದ್ಕೊಂಡು ಅದನ್ನು ಪ್ರೂವನ್ ಮಾಡುತ್ತೆ. ಸೊ ನೀವು ಟೈಮ್ ಕೊಡೋಕ್ಕಾಗಲಿಲ್ದಿರೋ ಅಂಥ ಸಂದರ್ಭಗಳನ್ನ, ಜಾಬಲ್ಲಿ ಏನೋ ಒಂದು ಪ್ರಾಬ್ಲಮ್ನ, ಬಿಸ್ನೆಸ್ಸಲ್ಲಿ ಅಥವಾ ಇನ್ನೇನೋ ಪ್ರೆಷರ್ ಹಾಕಿ ಟೆನ್ಷನ್ ಕೊಡೋ ಥರ ಮಾಡುತ್ತೆ. ಇಡೀ ಲೈಫ್ ಸ್ಟ್ರೆಸ್ಸು ಅಂದ್ಕೊಂಡು ಸ್ಟ್ರೆಸ್ಸನ್ನು ನೀವೇ ಇನ್ವೈಟ್ ಮಾಡ್ತೀರಾ. ಸೊ ಇವತ್ತಿನಿಂದ ಪ್ರತಿಯೊಬ್ಬರಿಗೂ ಟೈಮ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಮತ್ತು ಇನ್ನೊಂದು ಹೇಳ್ತೀನಿ, ಟೈಮ್ ಇಲ್ಲ ಅನ್ನೋರು ದುಡ್ಡಿಲ್ಲ ಅಂತಾರೆ ಸರ್. ಟೈಮ್ ಇಲ್ಲ ಅಂತ ಯಾರ್ಯಾರು ಹೇಳ್ತಾರೆ ಅವ್ರು ದುಡ್ಡಿಲ್ಲ ಅಂತಾರೆ. ದುಡ್ಡಿಲ್ಲ ಅನ್ನೋರಿಗೆ ಟೈಮ್ ಇರಲ್ಲ. ಇದು ಸಿಮಿಲಾರಿಟಿ. ಟೈಮ್ ಇಲ್ಲ ಅಂತಂದರೆ, ದುಡ್ಡಿಲ್ಲ ಅಂದರೆ ಇನ್ನು ಮಿಕ್ಕಿದ ರಿಲೇಷನ್ಶಿಪ್ಪು, ಹೆಲ್ತು, ಕೆರಿಯರು ಎಲ್ಲವೂ ಹಾಳಾಗ್ತಾ ಬರುತ್ತೆ. ಇಟ್ಸ್ ಕನೆಕ್ಟೆಡ್. ಮನಿ ಇಲ್ಲ ಅಂದರೆ ಹೆಲ್ತ್ ಇರಲ್ಲ, ಹೆಲ್ತ್ ಇಲ್ಲ ಅಂದರೆ ರಿಲೇಷನ್ಶಿಪ್ ಚೆನ್ನಾಗಿರಲ್ಲ, ರಿಲೇಷನ್ಶಿಪ್ ಎಲ್ಲ ಚೆನ್ನಾಗಿದೆಪ್ಪ, ಜಾಬಲ್ಲಿ ಒಳ್ಳೆ ಮೂಡ್ ಇರಲ್ಲ. ಸೊ 4 ಕನೆಕ್ಟ್ ಆಗಿರುತ್ತೆ. ಸೊ ಇವತ್ತಿನಿಂದ ಟೈಮ್ ಇದೆ, ನಾನು ಅಟ್ಲೀಸ್ಟ್ ನಾಳೆ ಆದರೂ ನಿಂಗೆ ಟೈಮ್ ಕೊಡ್ತೀನಿ, ನಂಗೆ ನಾಳೆ ಟೈಮ್ ಆಗುತ್ತೆ, ಟೈಮ್ ಕೊಡ್ತೀನಿ ಅಂತ ಹೇಳ್ತಾ ಬರಲಿ, 100% ಆಗುತ್ತೆ. ಹಾಗೆ ನಾಳೆ ಆದರೂ ದುಡ್ಡು ಬಂದೇ ಬರುತ್ತೆ, ನನ್ನ ಕೈಗೆ ಸೇರುತ್ತೆ ಅಂತ ಫೀಲ್ ಮಾಡಲಿ, 100% ಆಗುತ್ತೆ. ಆ ವ್ಯಾಲೆಟ್ ಇಟ್ಕೊಳ್ಳೇಬೇಕು. ಇವತ್ತಿನ ದಿನ ಏನಾಗಿದೆ ಅಂದರೆ ಗೂಗಲ್ ಪೇ, ಫೋನ್ಪೇ, ಬ್ಯಾಂಕ್ ಅಕೌಂಟ್ ಬಂದಿದ್ದಕ್ಕೆ ₹1 ಕೂಡ ದುಡ್ಡು ಇರಲ್ಲ. ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ 5 ಸೆನ್ಸಸ್ ಇದೆ. ಸೊ ಅದು ಪ್ರತಿಯೊಂದು ಸೆನ್ಸಸ್ಸಿಂದ ದುಡ್ಡು ಇದೆಯಾ ಇಲ್ವಾ ಅಂತ ಅದಕ್ಕೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಕಣ್ಮುಂದೆ ದುಡ್ಡು ಇರಬೇಕು. ನಾನು ಯಾವಾಗಲೂ ಹೇಳೋದು, ಮನೇಲೂ ಅಷ್ಟೇ ಒಂದು 500 2000 ಕಣ್ಣಿಗೆ ಕಾಣೋ ಥರ ಇಡಿ. ಹಿಂದಿನ ಕಾಲದಲ್ಲಿ ಅಡುಗೆ ಮನೇಲಿ ಸಾಸಿವೆ ಡಬ್ಬಿ, ಜೀರಿಗೆ ಡಬ್ಬಿಲಿ ದುಡ್ಡು ಇಡ್ತಾ ಇದ್ದಾರೆ. ಯಾಕೆ ಅಂದರೆ ದುಡ್ಡು ಕಣ್ಣಿಗೆ ಕಂಡ್ರೆ ಅದು ಬಿಲೀವ್ ಮಾಡುತ್ತೆ, ಈ ವ್ಯಕ್ತಿ ಹತ್ರ ದುಡ್ಡಿದೆ ಅಂತ ಬಿಲೀವ್ ಮಾಡ್ತಾ ಹೋಗುತ್ತೆ. ಆ್ಯಂಡ್ ನಿಮ್ಮ ಪಾಕೆಟಲ್ಲಿ ಅಥವಾ ವ್ಯಾಲೆಟ್ ಇಟ್ಕೊಳ್ಳೇಬೇಕು. ಪ್ರತಿಯೊಬ್ಬರು ಕೂಡ ವ್ಯಾಲೆಟ್ ಇಟ್ಕೊಳ್ಳೇಬೇಕು. ಆ್ಯಂಡ್ ಅದಕ್ಕೆ ಆದಂಥ ರೂಲ್ಸ್ ಇದೆ. ₹500 ನೋಟ್ ಜೊತೆ ನೀವು ₹20 ನೋಟ್ ಸೇರಿಸಿದ್ರೆ ₹500 ಹೈ ಎನರ್ಜಿ, ₹20 ಜೊತೆ ಮಿಂಗಲ್ ಆದಾಗ ಅದರ ಲೋ ಎನರ್ಜಿ ಆಗುತ್ತೆ. ಅಂದರೆ ದುಡ್ಡು ನಿಮಗೆ ಜಾಸ್ತಿ ಬರೋದು ಕಡಿಮೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಎಷ್ಟೋ ಜನ ₹1000 ಜೊತೆ ₹10 ನೋಟ್ ಇಟ್ಟಿರ್ತಾರೆ ಅಥವಾ ಕಾಯಿನ್ಸ್ ಇಟ್ಟಿರ್ತಾರೆ. ಅದರದ್ದೇ ಆದಂಥ ಕಂಪಾರ್ಟ್ಮೆಂಟಲ್ಲಿ ಇಡಬೇಕು. ₹500 ಜೊತೆನೆ, 100 ಜೊತೆನೆ. ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇನ್ ಗ್ರೀನ್ ವ್ಯಾಲೆಟಲ್ಲೇ ಇಡಬೇಕು. ದಟ್ ಈಸ್ ಮೋಸ್ಟ್ ಪವರ್ಫುಲ್. ಗ್ರೀನ್ ವ್ಯಾಲೆಟ್ ಯಾಕೆ ಅಂದರೆ ಮನಿಯನ್ನು ನಾವು ಗ್ರೀನ್, ಅದು ಎವರ್ ಗ್ರೀನ್, ಅದು ಯಾವಾಗಲೂ ಇರ್ತಾ ಇರಬೇಕು, ಫ್ಲೋ ಅಲ್ಲಿ ಇರಬೇಕು. ಸೊ ಗ್ರೀನ್ ಈಸ್ ಎ ವಾಟರ್ ಎಲಿಮೆಂಟ್. ಸೊ ಹಾಗಾಗಿ ಗ್ರೀನ್ ಅನಾಹತ ಚಕ್ರಕ್ಕೆ ಕನೆಕ್ಟ್ ಆಗಿರುತ್ತೆ. ಸೊ ಗ್ರೀನ್ ವ್ಯಾಲೆಟಲ್ಲಿ ಇಡಬೇಕು. ಅದು ಇಡೋ ವೇ ಇದೆ. ಅಂದರೆ ನಾವು ಆಗಲೇ ಹೇಳಿದೆ, ಮನೆಗೆ ತರ್ತೀವಿ ವ್ಯಾಲೆಟ್, ಎಲ್ಲೋ ಬಿಸಾಕಿರ್ತೀವಿ, ಹಂಗೆ ಇಡಬಾರ್ದು. ನಾವು ಬಂದ ತಕ್ಷಣ ಒಂದು ಸೋಫಾ ಗೆಸ್ಟಿಗೆ ಹೇಗೆ ಮರ್ಯಾದೆ ಕೊಡ್ತೀವೋ ಸೇಮ್ ಮನಿಗೂ ರಿಲೇಷನ್ಶಿಪ್ ಹೇಗೆ ಇಟ್ಕೋಬೇಕು ಅಂದರೆ, ಒಂದು ವ್ಯಾಲೆಟ್ನ ಕೆಳಗಡೆ ನೆಲದ ಮೇಲೆ ಇಡಬಾರ್ದು. ಅದರ ಎನರ್ಜಿ ಡ್ರೈನ್ ಆಗುತ್ತೆ. ಒಂದು ರೆಡ್ ಕ್ಲಾತ್ ಮೇಲೆ, ವೆಲ್ವೆಟ್ ಕ್ಲಾತ್ ತೊಗೊಂಡು, ರೆಡ್ ಯಾಕೆ ರೆಡ್ ಅಂದರೆ ರೂಟ್ ಚಕ್ರ, ಮೂಲಾಧಾರ ಚಕ್ರ ಸ್ಟ್ರಾಂಗ್ ಆಗಿದ್ದರೆ ನಮ್ಮದೆಲ್ಲ ಏರಿಯಾ ಚೆನ್ನಾಗಿದೆ. ದುಡ್ಡು ಒಂದಿದ್ರೆ ಎಲ್ಲವನ್ನ ಸರಿ ಮಾಡ್ಕೋಬೋದು ಅಂತೀವಿ ಅಲ್ವಾ. ಸೊ ಮೂಲ, ಇಟ್ಸ್ ಎ ರೂಟ್. ಸೊ ಅದರ ಮೇಲೆ, ಆ ಕ್ಲಾತ್ ಮೇಲೆ ನಾವು ಗ್ರೀನ್ ವ್ಯಾಲೆಟ್ನ ಇಡಬೇಕು. ನಾರ್ತ್ ವೆಸ್ಟ್ ಕಾರ್ನರ್. ಗೊತ್ತಾಗಿಲ್ಲ ಅಂದರೆ ಕಂಪಾಸ್ ಬರುತ್ತೆ ಗೂಗಲಲ್ಲಿ, ನೋಡಿಬಿಟ್ಟು ವ್ಯೂವರ್ಸ್ ಮಾಡ್ಬೋದು. ಇಲ್ಲಾಂದರೆ ನಾರ್ತ್ ಕಾರ್ನರ್, ಕುಬೇರ ಮೂಲೆ ಅಂತೀವಲ್ಲ, ದುಡ್ಡನ್ನ ಅಟ್ರಾಕ್ಟ್ ಮಾಡೋದು. ಸೊ ಅಲ್ಲಿ ಇಡಬೇಕು. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಥವಾ ಆಗಲೇ ಹೇಳಿದೆ 520 708 ಇದನ್ನು ಹೇಳ್ತಾ ಕೊಡೋದ್ರಿಂದ, 520 708 ಹೇಳ್ತಾ ಕೊಡೋದ್ರಿಂದ ನೀವೆಷ್ಟು ಕೊಡ್ತೀರೋ ಅದ್ರ ಅರ್ಧ ಭಾಗ ಆದರೂ ನಿಮಗೆ ಬರುತ್ತೆ. ಗೂಗಲ್ ಪೇ, ಫೋನ್ಪೇ ಯಾವುದ್ರಲ್ಲೇ ಮಾಡುವಾಗಲೂ ಕೂಡ 708 ಅಥವಾ 520 ಅಥವಾ ಶ್ರೀಮ್ 3ರಲ್ಲಿ ಯಾವುದಾದ್ರೂ ಒಂದು. ನಾನು ಈಗಲೇ ಹೇಳ್ಬಿಡ್ತೀನಿ ಜನರಿಗೆ, ಯಾಕೆಂದರೆ ಕ್ವಶನ್ಸ್ ಇಡ್ತಾರಲ್ಲ. ಸೊ ಅದಕ್ಕೂ ಮಿನಿಮಮ್ 21 ಡೇಸ್ ಮಾಡಲಿ. ಯಾಕೆಂದರೆ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಆಲ್ರೆಡಿ ಇಷ್ಟು ಪ್ರೋಗ್ರಾಮ್ಸ್ ಹಾಕಿರ್ತೀರ, ದುಡ್ಡು ಬರಲ್ಲ, ಹೋಗ್ಬಿಡುತ್ತೆ, ಕೊಟ್ಟ ತಕ್ಷಣ ಖರ್ಚಾಗ್ಬಿಡುತ್ತೆ. ಇದೆಲ್ಲ ಹೋಗಬೇಕಂದ್ರೆ ಮಿನಿಮಮ್ 21 ಡೇಸ್ ಹಿಡಿಯುತ್ತೆ. ಸೊ ಮಿನಿಮಮ್ 21 ಡೇಸ್ ಫಾಲೋ ಮಾಡಿ, ಆಮೇಲೆ ರಿಸಲ್ಟ್ನ ನಿಮ್ಮ ಕಮೆಂಟ್ಸಲ್ಲಿ ಶೇರ್ ಮಾಡಿ. ಸೊ ಇದು ಓಪನ್ ಪ್ಲೇಸ್ ನಮ್ಮ ಕಡೆ ಇರಬೇಕು ಕೊಡುವಾಗ, ಕ್ಲೋಸಿಂಗ್ ಪ್ಲೇಸ್. ಸೊ ಕೊಡ್ತಾ ಬ್ಲೆಸ್ ಮಾಡ್ತಾ ಕೊಡಬೇಕು. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಯಾವುದೇ ವ್ಯಕ್ತಿಗೆ ದುಡ್ಡು ಕೊಡುವಾಗಲೂ ಕೂಡ ಬ್ಲೆಸ್ ಮಾಡ್ತಾ ಕೊಡಿ. ಗಾಡ್ ಬ್ಲೆಸ್ ಯು, ಈ ವ್ಯಕ್ತಿಗೆ ಒಳ್ಳೇದಾಗಲಿ, ಇನ್ನೂ ಡಬಲ್ ದುಡ್ಡು ಬರಲಿ. ಅಥವಾ ಒಂದು ತರಕಾರಿ ತೊಗೊಳಕ್ಕೆ ಹೋಗ್ತೀರಾ,
ಯಾವುದೋ ವಯಸ್ಸಾದವ್ರು ಇರ್ತಾರೆ ಅಥವಾ ಒಂದು ಚಿಕ್ಕ ಮಗು ಮಾಡ್ತಾ ಇರುತ್ತೆ, ಇನ್ನೂ ದೊಡ್ಡ ಅಂಗಡಿ ಇಟ್ಕೊಳ್ಳಿ, ಇವ್ರಿಗೆ ನಾನು ಬ್ಲೆಸ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ಬ್ಲೆಸ್ ಮಾಡ್ತಾ ಕೊಡೋದ್ರಿಂದ ನಿಮ್ಗೆ ಡಬಲ್ ಆಗ್ತಾ ಹೋಗುತ್ತೆ. ಬ್ಲೆಸ್ಸಿಂಗ್ ಇಸ್ ದ ಪವರ್. ನಾನು ಎಷ್ಟು ಕೊಡ್ತೀನೋ ಅದು ಡಬಲ್ ಬರುತ್ತೆ ಅನ್ನೋದು ಇಟ್ಕೋಬೇಕು. ಖರ್ಚಾಗ್ತಿದೆ ಅಂದ್ಕೊಂಡು ನೀವು ಶ್ರೀಮ್ ಮಾಡಿದ್ರೆ ವರ್ಕ್ ಆಗಲ್ಲ. ಸಬ್ಕಾನ್ಷಿಯಸ್ ಮೈಂಡಿಗೆ ಏನು ಬಿತ್ತೀರಾ ಅದೇ ಫಲ. ಕ್ರೋರ್ಸ್ ರುಪೀಸ್ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಯ ಕನಸು, 1 ಕೋಟಿ ಅರ್ನ್ ಮಾಡಬೇಕು ಅಂತ. ಸೊ ಈ ವ್ಯಾಲೆಟ್ಟು ಆ ಎನರ್ಜಿನ ತೊಗೊಂಡು ಬರುತ್ತೆ. ಕ್ರೋರ್ಸ್ ರುಪೀಸ್ ನನ್ನ ವ್ಯಾಲೆಟ್ ತುಂಬ ಜನಕ್ಕೆ ತುಂಬ ಒಳ್ಳೇದಾಗಿದೆ ಸರ್. ತುಂಬ ಮ್ಯಾನಿಫೆಸ್ಟೇಷನ್ ಮಾಡಿದ್ದಾರೆ, ಲಕ್ಷದ ತನಕ ಹೋಗಿದೆ, ಕೋಟಿಗೂ ರೀಚ್ ಆಗಿದೆ. ಅಂದರೆ ಬ್ಲೆಸ್ಸಿಂಗಲ್ಲಿ ನಾನು ಆಗಲೇ ಹೇಳಿದೆ, ನಾನು ಬ್ಲೆಸ್ ಮಾಡಿ ಕೊಡ್ತೀನಿ, ಅದರಿಂದ ತುಂಬ ವರ್ಕ್ ಆಗಿದೆ. ಇದು ಫೀಮೇಲ್ದು. ಮೇಲ್ಗೆ ಏನಾದ್ರು ಇದೆಯಾ? ಹಾಂ, ಮೇಲ್ಗೆ ಇದೆ. ಸೊ ಇದು ಸೇಮ್, ಅದಕ್ಕೂ ಕೂಡ 520 ಮೇಲ್ ಆದ್ರೂ ಅಷ್ಟೇ, ಫೀಮೇಲ್ ಆದ್ರೂ ದ ನಂಬರ್ಸ್ ಆರ್ ಸೇಮ್. ಹೌದು. ಮತ್ತೆ ಕಂಪಾರ್ಟ್ಮೆಂಟ್, ಗ್ರೀನ್ ಕಲರ್ ವ್ಯಾಲೆಟು, ಸಪ್ರೇಟ್ ಕಂಪಾರ್ಟ್ಮೆಂಟು. ನಾನು ಆಗಲೇ ಹೇಳಿದ್ನಲ್ಲ 500 ಜೊತೆ 200. ಆ್ಯಂಡ್ ವ್ಯಾಲೆಟ್ ತೆಗೆದ ತಕ್ಷಣ ಒಂದು ಬಿಗ್ ನೋಟು ಕಾಣೋ ಥರ ಇಟ್ಕೊಳ್ಳಿ. ಒಂದು 500 1000 ಇರಲಿ ಅಥವಾ 500 ಇರಲಿ ಅಥವಾ 2000 ನೋಟ್ ಇರಲಿ, ಅದು ಹಿಂಗೆ ತೆಗೆದ ತಕ್ಷಣ ನಿಮಗೆ ಅದು ಫಸ್ಟ್ ಕಾಣಬೇಕು. ಯಾಕೆಂದರೆ ಸಬ್ಕಾನ್ಷಿಯಸ್ ಮೈಂಡ್ಗೆ ನನ್ನ ಹತ್ರ ಬಿಗ್ ಅಮೌಂಟ್ ಇದೆ ಅನ್ನೋದು, ಅದಕ್ಕೆ 2000 ಅನ್ನೋದು ಗೊತ್ತಿಲ್ಲ. ಬಿಗ್ ಅಮೌಂಟ್ ಇದೆ ಅನ್ನೋದು ಮಾತ್ರ ತೊಗೊಳ್ಳಿ. ಬಿಗ್ ಅಂದರೆ ಅದು ಹೆಂಗೆ ಬೇಕಾದರೂ ಕೊಡುತ್ತೆ. ಸೊ ಆಟೋಗೆ 30 ರೂಪಾಯಿ ಆಗಿರುತ್ತಪ್ಪ, 29 ರೂಪಾಯಿ ಆಗಿರುತ್ತೆ, ನಾವು 30 ರೂಪಾಯಿ ಕೊಡ್ತೀವಿ. 1 ರೂಪಾಯಿನ ಚೇಂಜ್ ತೊಗೋಬಾರ್ದು. 50 ರೂಪಾಯಿ ಆಗಿರುತ್ತೆ, 49 ರೂಪಾಯಿ ಬಿಡ್ತೀರಾ, 1 ರೂಪಾಯಿ ಇಸ್ಕೋಬಾರ್ದು. ನೀವು 1 ರೂಪಾಯಿ ಬಿಟ್ಕೊಂಡು ಬನ್ನಿ. ನಾನು 10 ರೂಪಾಯಿ 100 ರೂಪಾಯಿ ಹೇಳ್ತಾ ಇಲ್ಲ, ಅಟ್ಲೀಸ್ಟ್ 1 ರೂಪಾಯಿ ಬಿಟ್ಕೊಂಡು ಬನ್ನಿ. 1 ರೂಪಾಯಿ ನೀವು ಬಿಡೋದ್ರಿಂದ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ 1 ರೂಪಾಯಿ ಅಂತ ಗೊತ್ತಿಲ್ಲ. ಅದಕ್ಕೆ ಈಗ ದುಡ್ಡು ಬಿಡೋರು ಯಾರು? ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಕೆಲವೊಂದು ಗೊತ್ತು. ರಿಚ್ ಪೀಪಲ್ಸ್ ಅಂದರೆ ಹೆಂಗಿರ್ತಾರೆ, ಪೂರ್ ಪೀಪಲ್ಸ್ ಅಂದರೆ ಹೆಂಗೆ. ಪೂರ್ ಪೀಪಲ್ಸ್ ಏನೋ ಹೋದರೆ ಬಾರ್ಗಿಂಗ್ ಮಾಡ್ತಾರೆ ಅಲ್ವಾ, ಪ್ರತಿಯೊಂದಕ್ಕೂ ಮೀನಾಮೇಷ ಮಾಡ್ತಾರೆ, ದುಡ್ಡು ಇದೆಯಾ ಇಲ್ವಾ ಆ ಥರ ಮಾಡ್ತಾರೆ. ರಿಚ್ ಪೀಪಲ್ಸ್ ಏನು, ಅಯ್ಯೋ ಇಟ್ಕೊಳಪ್ಪ ಬೇಡ, ಟಿಪ್ಸ್ ಕೊಟ್ಟು ಬರ್ತಾರೆ ಅಲ್ವಾ. ಸೊ ನಾವು ಯಾವಾಗ 1 ರೂಪಾಯಿ ಬಿಡ್ತೀವಿ, ಅದಕ್ಕೆ 1 ರೂಪಾಯಿ ಅಂತ ಗೊತ್ತಿಲ್ಲ. ಇವರು ರಿಚ್ ಆಗಿದ್ದಾರೇನೋ ಅದಕ್ಕೆ ದುಡ್ಡು ಬಿಡ್ತಿದ್ದಾರೆ ಅಂದ್ಕೊಂಡು ರಿಚ್ನೆಸ್ನ ತಂದುಕೊಡ್ತಾರೆ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇನ್ನೊಂದು ಸೆಕೆಂಡ್ ಪಾಯಿಂಟ್ ಎಲ್ಲರಿಗೂ ಹೇಳ್ತೀನಿ, ಇದು ತುಂಬ ಮೋಸ್ಟ್ ಪವರ್ಫುಲ್ ವರ್ಕ್ ಆಗಿದೆ. ಸೊ ನಿಮ್ಮ ಈಗ ಪ್ರತಿಯೊಂದು ನಾವು ತಿಂಡಿ ಮಾಡುವಾಗ ಅಥವಾ ಒಂದು ಚಿಕ್ಕ ವಯಸ್ಸಲ್ಲಿ ಆಟ ಆಡ್ತಿದ್ವಿ. ಮೊದಲನೇ ಆಟ ದೇವ್ರಿಗೆ ಅಂತ ಬಿಡ್ತಿದ್ವಿ. ಬೆಳೀತಾ ಎಲ್ಲನೂ ನಂದು, ಎಲ್ಲ ನನಗೆ ಬೇಕು ಅಂತ ಸ್ವಾರ್ಥದಲ್ಲಿ ಕಳೆದ್ವಿ. ಸೊ ಈಗ ನಾವು ದುಡ್ಡು ಬರೋದು ದಾನ ಮಾಡ್ತೀವಿ, ಧರ್ಮ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಬಟ್ ಪ್ರತಿದಿನದ್ದು ಈಗ ಫಾರ್ ಎಕ್ಸಾಂಪಲ್ ಆಟೋ ಡ್ರೈವರ್ನ ತೊಗೊಳ್ಳೋಣ. ಸೊ ಆಟೋದವರು ಏನು ಫಸ್ಟ್ ಕಸ್ಟಮರಿಂದ ಬರ್ತಾರೆ, ಮೊದಲನೇ ಕಸ್ಟಮರ್ ಹತ್ರ ಫಾರ್ ಎಕ್ಸಾಂಪಲ್ ಎಲ್ಲೋ ಹೋಗಿರ್ತಾರೆ. ಸೊ ಅವ್ರದ್ದು ಮೀಟ್ರ್ ಬಿಲ್ ಇವತ್ತಿಗೆ 36 ರೂಪಾಯಿ ಇದೆ, 36 ಅಂತಲೇ ಬೇಡ 40 ರೂಪೀಸ್ ಅಂತ ಇಟ್ಕೊಳ್ಳೋಣ. ಸೊ ಅವರು ಫಸ್ಟ್ ಕಸ್ಟಮರ್ಗೆ, ದಿನದ ಮೊದಲನೇ ಕಸ್ಟಮರ್ಗೆ ಅರ್ಧ ಡಿಸ್ಕೌಂಟ್ ಬಿಡಿ. ಮೊದಲನೇ ಕಸ್ಟಮರ್ಗೆ ಎಷ್ಟು ಸಾಧ್ಯನೋ ನಿಮಗೆ ಡಿಸ್ಕೌಂಟ್, ಹಾಗಂತ ನಾನು ಪೂರ್ತಿ ಬಿಡಿ ಅಂತಲೂ ಹೇಳ್ತಾ ಇಲ್ಲ. ಅದು ಅವರವರ ಅಟ್ಲೀಸ್ಟ್ ಒಂದು 1/4% ಮಾಡಿ ಅಂದರೆ ಸಂಕಲ್ಪ ಮಾಡ್ಕೊಳ್ಳಿ, ದೇವರೇ ಇವತ್ತಿನಿಂದ ನನಗೆ ಏನು ಕೊಡ್ತೀಯಾ ನೀನು, ಅದರಲ್ಲಿ ಮೊದಲನೇ ವ್ಯಕ್ತಿದು ಡಿಸ್ಕೌಂಟ್ ನಾನು ನಿನಗೆ ಕೊಡ್ತಾ ಇದ್ದೀನಿ. ಸೊ ಇದು ಮಾಡಿ. ಟೀಚರ್ಸ್ ಏನಪ್ಪ ಮಾಡ್ಬೋದು ಅಂದರೆ ಪ್ರತಿ ತಿಂಗಳ ಸ್ಯಾಲ್ರಿಲಿ ಪ್ರತಿ ತಿಂಗಳು ಈಗ 5,000 ರೂಪಾಯಿ ಬರುತ್ತೆ ಮಿನಿಮಮ್. ಟೀಚರ್ಸ್ಗೆ 5ರಿಂದ ಇವತ್ತಂತೂ 12,000 ಬರುತ್ತೆ ಅಲ್ವಾ. ಸೊ ಅದರಲ್ಲಿ ಒಂದು ಪುಸ್ತಕ ಒಬ್ಬ ಹುಡುಗಂಗೆ, ಒಬ್ಬ ಬಡ ವ್ಯಕ್ತಿಗೆ ಒಂದು ಪುಸ್ತಕ ಕೊಡಿ. 12 ತಿಂಗಳಿಗೆ 12 ಪುಸ್ತಕ ಕೊಡಿ. ನೀವು ಎಷ್ಟು ಕೊಡ್ತೀರಾ ಅದು ಡಬಲ್ ಕೊಡ್ತಾ ಹೋಗುತ್ತೆ ಯೂನಿವರ್ಸ್. ದುಡ್ಡು ನೀವು ಗಳಿಸ್ಬೇಕು ಅಂದರೆ ಮೊದಲು ಕೊಡಬೇಕಂತೆ. ಯಾವಾಗಲೂ ರಿಸೀವ್ ಮಾಡೋ ಮೂಡಲ್ಲಿದ್ದರೆ ಗಿವಿಂಗ್ ಇಲ್ಲವೇ ಇಲ್ಲ. ಸೊ ಇದು ಪ್ರತಿಯೊಬ್ಬರೂ ಕೂಡ ಮಾಡಿ. ನಿಮ್ಮ ಏರಿಯಾದಲ್ಲಿ ಈಗ ಬ್ಯೂಟಿ ಪಾರ್ಲರ್ ಇರ್ಬೋದು ಅಥವಾ ಬ್ಯೂಟಿಷಿಯನ್ ಇರ್ಬೋದು, ನಿಮ್ಮ ಏರಿಯಾದಲ್ಲಿ ಫಸ್ಟ್ ಏನೇ ಆ ದಿನದಿರ್ಬೋದು ಅಥವಾ ತಿಂಗಳದು, ದೇವರೇ ಇದು ಹೇಗೆ ನಾವು ಆಟ ಆಡುವಾಗ ದೇವರಿಗೆ ಅಂತ ಬಿಡ್ತಿದ್ವೋ ಅದನ್ನು ಮತ್ತೆ ಫಾಲೋ ಮಾಡಿದರೆ 100 ಅಲ್ಲ 1000% ವರ್ಕ್. ಫೈಂಡ್, ಕೌಂಟ್, ಡಿವೈನ್. ಕೌಂಟ್ ಅನ್ನೋದು ಮನಿ. ನಾವೇನು ಮಾಡ್ತೀವಿ, ದುಡ್ಡು ಎಣಿಸ್ಬೇಕು, ಕೌಂಟ್ ಮಾಡ್ತಾ ಇದ್ದೀನಿ ಇರು ಅಂತೀವಿ. ಸೊ ಕೌಂಟ್ ಈಸ್ ಎ ಮನಿ. ಸೊ ದುಡ್ಡನ್ನ ಫೈಂಡ್ ಅನ್ನೋದು ಹುಡುಕತ್ತೆ. ಕೌಂಟ್, ಡಿವೈನ್ ಅನ್ನೋದು ಡಿವೈನ್ ಅಂದರೆ ಡಿವೈನ್ ಪವರಿಂದ, ದೈವಿಕ ಶಕ್ತಿಯಿಂದ ನಮಗೆ ನಮ್ಮ ಇವತ್ತಿನ ದಿನದಲ್ಲಿ ಎಲ್ಲಿ ದುಡ್ಡು ಬರೋದಿದೆಯೋ ಮನಿ ಸೋರ್ಸಸ್ಸು ಅದು ನಮ್ಮ ಹತ್ರ ಹುಡ್ಕೊಂಬರುತ್ತೆ. ಸೊ ಫೈಂಡ್, ಕೌಂಟ್, ಡಿವೈನ್. ಫೈಂಡ್, ಕೌಂಟ್, ಡಿವೈನ್ ಜಸ್ಟ್ ಚಾಂಟ್ ಮಾಡಿ. ಅಥವಾ ದುಡ್ಡು ಎಣಿಸುವಾಗ ಫೈಂಡ್, ಕೌಂಟ್, ಡಿವೈನ್, ಫೈಂಡ್, ಕೌಂಟ್, ಡಿವೈನ್ ಹೇಳಿ ವಿತಿನ್ ಅವತ್ತಿನ ದಿನವೇ ಅಟ್ಲೀಸ್ಟ್ ಎಷ್ಟಾದರೂ ಬರುತ್ತೆ ವಿತ್ ಯೂನಿವರ್ಸ್ ಬ್ಲೆಸ್ಸಿಂಗ್. ಅದು 1 ರೂಪಾಯಿ ಬರ್ಬೋದು, 1 ರೂಪಾಯಿ ಸಿಗ್ಬೋದು, 10 ರೂಪಾಯಿ ಸಿಗ್ಬೋದು. ದಟ್ ಈಸ್ ಯೂನಿವರ್ಸ್ ಬ್ಲೆಸ್ಸಿಂಗಿಂದ ಬಂದಿರೋದು. ಪೇರೆಂಟ್ಸು ಇವತ್ತಿನ ದಿನ ತುಂಬ ಸ್ಟ್ರಗಲ್ ಪಡ್ತಿದ್ದಾರೆ. ನಮ್ಮ ಮಕ್ಕಳು ಫೀಸ್ ಇನ್ನೊಂದು ವಾರ ಇದೆ, ಸಾಲ ಕೊಟ್ಟಿಲ್ಲ ಅಥವಾ ದುಡ್ಡು ಹೇಗೆ ಕಟ್ಟಲಿ ಅಂತ ತುಂಬ ಪರದಾಡ್ತಿರ್ತಾರೆ. ಅವರಿಗೆ ಬೆಸ್ಟಾಗಿ ನಾನು ಮಾಸ್ಟರ್ ಮನಿ ಮೈಂಡ್ ಕ್ಲಾಸಲ್ಲಿ ಇದನ್ನು ಮಾಡಿಸ್ತಿದ್ದೆ. ನಾನು
ಪಿವಟಿಂಗ್ ಅಂತ ಹೇಳ್ತೀವಿ. ಸೊ ಈ ನಮ್ಮ ಸುತ್ತ ಪ್ರಕೃತಿ ಏನು ಹೇಳ್ಕೊಡುತ್ತೆ ಅಂದರೆ ಮನುಷ್ಯನಿಗೆ ನೀನು ತಪ್ಪು ಮಾಡಿದ್ಯಾ. ಯಾರ್ಯಾರಿಗೆ ದುಡ್ಡು ಬರ್ತಾ ಇಲ್ಲ ಸರ್, ಅವರು ನೇಚರ್ ವಿರುದ್ಧ ಇದ್ದಾರೆ ಅಂತ ಅರ್ಥ. ಹೌದು, ನಮ್ಮ ಮುಂದೆ ಪ್ರಕೃತಿ ಏನಕ್ಕೆ ಇಟ್ಟಿದ್ದಾನೆ ಭಗವಂತ ಅಂದರೆ ಪ್ರತಿಯೊಂದರಿಂದ ಪಾಠ ಕಲಿಬೇಕು. ಫಾರ್ ಎಕ್ಸಾಂಪಲ್, ಸೂರ್ಯ ನಮಗೆ ಎಷ್ಟು ಬೆಳಕನ್ನು ಕೊಡ್ತಾನೆ, ಅವನಿಗೆ ಕಡಿಮೆ ಆಗುತ್ತೆ ಅಂತ ಯಾವತ್ತಾದ್ರೂ ಫೀಲ್ ಆಗಿದೆಯಾ ಸರ್? ಸ್ಯಾಂಡ್ ಎಷ್ಟಿದೆ, ಮರಳು ಎಷ್ಟಿದೆ, ಅಥವಾ ಮರಗಳು ನಮಗೆ ಎಷ್ಟು ಆಕ್ಸಿಜನ್ ಕೊಡುತ್ತೆ, ಕಡಿಮೆ ಆಗ್ತಿದೆ ಅಂತ ಫೀಲ್ ಮಾಡುತ್ತಾ? ಮನುಷ್ಯ ಯಾಕೆ, ವಿ ಆರ್ ಆಲ್ಸೋ ಪಾರ್ಟ್ ಆಫ್ ದ ನೇಚರ್, ಬಟ್ ಪ್ರಕೃತಿಯ ವಿರುದ್ಧನೇ ಮನುಷ್ಯ. ದುಡ್ಡು ಕೊಟ್ಟರೆ ನಾಳೆ ಖರ್ಚಾಗ್ಬಿಡತ್ತೆ, ಅರ್ಥ ಆಗ್ತಿದೆಯಾ? ದುಡ್ಡು ಕೊಟ್ಟರೆ ನಾಳೆಗಿರಲ್ಲ, ಅಥವಾ ದುಡ್ಡು ಕೊಡುವಾಗಲೇ ಮೋಸ ಮಾಡಿಬಿಟ್ರೆ ಅನ್ನೋ ಫೀಲ್ ಮಾಡಿಕೊಂಡು ಕೊಡ್ತಾರೆ. ಈ ವ್ಯಕ್ತಿ ನಂಗೆ ಮೋಸ ಮಾಡಿಬಿಟ್ರೆ, ಕೈ ಎತ್ಬಿಟ್ರೆ ಅಥವಾ ಮೋಸ ಮಾಡಿಬಿಟ್ರೆ ಅನ್ನೋ ಫೀಲ್ ಮಾಡ್ತಾ ಕೊಟ್ಟರೆ ದುಡ್ಡಿಗೆ ಅದೇ ಎನರ್ಜಿ ಹೋಗುತ್ತೆ. ಆಗಲೇ ಹೇಳಿದ್ದೆ, ಮನಿ ಈಸ್ ಅ ನ್ಯೂಟ್ರಲ್, ಮನಿ ಈಸ್ ಅನ್ ಎನರ್ಜಿ, ಮನಿ ಈಸ್ ಅ ನ್ಯೂಟ್ರಲ್. ಹಾಗಿದ್ರೆ ಪಾಸಿಟಿವಾ ನೆಗೆಟಿವಾ ಅಂದರೆ ನೀವು ಒಳ್ಳೆ ಬ್ಲೆಸ್ ಮಾಡ್ತಾ ಕೊಟ್ಟರೆ ಅದು ಡಬ್ಬಲ್ ಬರುತ್ತೆ. ನೀವು ನೆಗೆಟಿವ್ ಮಾತಾಡ್ಕೊಂಡು ಈಗ ಕೊಡುವಾಗಲೇ, ನಾನು ದುಡ್ಡು ಕೊಡುವಾಗಲೇ ವ್ಯಕ್ತಿ ಮೋಸ ಮಾಡಿಬಿಟ್ರೆ ಅಂದ್ಕೊಂಡು ಕೊಟ್ಟರೆ, ನೀವು ದುಡ್ಡು ತೊಗೊಂಡಾಗ ಎನರ್ಜಿ ಎಲ್ಲ ಹೋಗುತ್ತೆ, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಹೋಗುತ್ತೆ. ನಿಮಗೆ ಗೊತ್ತಿಲ್ಲದೆ ನೀವು ನನಗೆ ಮೋಸ ಮಾಡ್ತೀರಿ. ಸೊ ಮನಿ ಈಸ್ ಅನ್ ಎನರ್ಜಿ, ಮನಿ ಈಸ್ ಅನ್ ನ್ಯೂಟ್ರಲ್. ಮನಿ ಪಾಸಿಟಿವಾ ನೆಗೆಟಿವಾ ಅಂದರೆ ಅದ್ರ ಮೇಲೆ ನೀವು ಹೆಂಗೆ ಥಿಂಕ್ ಮಾಡ್ತೀರೋ ಹಾಗೆ ವರ್ಕ್ ಆಗುತ್ತೆ. ಸೊ ಶುಕ್ರವಾರ ದಿನ ಲಕ್ಷ್ಮೀ ದೇವಿಗೆ ತಾವರೆ ಹೂವು ಅಂದರೆ ತುಂಬ ಇಷ್ಟ. ತಾವರೆಯಲ್ಲಿ ಬೆಳೆದವಳು ಅವಳು. ಸೊ ಹಾಗಾಗಿ ತಾವರೆ ಸಿಕ್ಕಿದ್ರೆ ತಾವರೆ, ಒಂದು ವೇಳೆ ಸಿಕ್ಕಿಲ್ಲ ಅಂದರೆ ಗುಲಾಬಿ ಹೂವನ್ನು ನೀವು ತೊಗೊಂಡು 11 ಗುಲಾಬಿ ಹೂವು ಮೇಲೆ ನಿಮಗೆ ಎಷ್ಟು ಅಮೌಂಟ್ ಬೇಕು ಅದನ್ನು ಜಸ್ಟ್ ಬರೆದುಬಿಟ್ಟು, ನಿಮಗೆ ಅಷ್ಟೋತ್ರ ಶತನಾಮಾವಳಿ ಏನಾದರೂ ಮಾಡಿ ಆ ಗುಲಾಬಿ ಹೂವಿನ ದಳದಿಂದ ಅವಳಿಗೆ ಅರ್ಚನೆ ಮಾಡಬೇಕು. ಸಾಯಂಕಾಲ ಮಾಡಬೇಕು. 5:30 ಇಂದ 7:30 ಗೋಧೂಳಿ ಲಗ್ನ ಅಂತೀವಿ, ಶುಕ್ರವಾರದ ಸಮಯ. ದಿನಾಗಲೂ ಬರುತ್ತೆ, ಬಟ್ ಆ ಟೈಮ್ ತುಂಬ ಪವರ್ಫುಲ್. ಫ್ರೈಡೇ ನೀವು ಮನಿಯನ್ನು, ಯಾಕೆಂದರೆ ವೇನಸ್ಸಿಂದ ನಾವು ಅಟ್ರ್ಯಾಕ್ಟ್ ಮಾಡ್ತೀವಿ ದುಡ್ಡನ್ನು ನಮ್ಮ ಜಾತಕದಲ್ಲಿ. ಸೊ ಹಾಗಾಗಿ ಅದರ ಜೊತೆ ಆಕೆಗೆ ಕೀರಾನ್ನ ಅಂದರೆ ಬಹಳ ಇಷ್ಟ. ಅಕ್ಕಿಯಲ್ಲಿ ಕೀರಾನ್ನ ಮಾಡಿ ಕೇಸರಿ ಹಾಕ್ಬಿಟ್ಟು, ಏಲಕ್ಕಿ ಹಾಕ್ಬಿಟ್ಟು ಆ ತಾಯಿಗೆ ನೈವೇದ್ಯ ಮಾಡಿದ್ರೆ ಪ್ರತಿ ಶುಕ್ರವಾರ ಮಾಡಲಿ ಸರ್. ಬರ್ಕೊಡ್ತೀನಿ ನಾನು. 3 ತಿಂಗಳೊಳಗೆ ಅವ್ರಿಗೆ ಎಲ್ಲೋ ಒಂದು ಕಡೆಯಿಂದ ಧನಾಗಮನ ಆಗೇ ಆಗುತ್ತೆ. ಅಂದರೆ ನೈವೇದ್ಯ ಮಾಡಬೇಕು, ಆ ತಾಯಿಗೆ ನಮಸ್ಕಾರ ಮಾಡಿ ನೈವೇದ್ಯ ಮಾಡಿ. ಬೈಕೋಬಾರ್ದು, ನೀವು ಈ ಕಡೆ ಪೂಜೆ ಮಾಡಿ ಆ ಕಡೆ ನೀನು ಕೊಡ್ತಿಲ್ಲ ಅಂದರೆ ವರ್ಕ್ ಆಗಲ್ಲ. ಸೊ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಖುಷಿಯಿಂದ ಪ್ರೀತಿಯಿಂದ ಮಾಡಿ, ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ದಲ್ಲೇ ಮಾಡಿ, ನೋಡಿ ಹೆಂಗೆ ವರ್ಕ್ ಆಗುತ್ತೆ ಅಂತ. ಮನಿ ಈಸ್ ಆಲ್ವೇಸ್ ಗ್ರೀನ್. ಓಕೆ, ಇಲ್ಲಿ ಅಂಗೈ ಮೇಲೆ ಬರ್ಕೊಳ್ಬೇಕು. ನಂಬರ್ 1, ಇಲ್ಲಿ ಶುಕ್ಲ ಪರ್ವ ಏನಿದೆ, ಇಲ್ಲಿ ಶುಕ್ರನ ಒಂದು ಅಧಿವಾಸ ಇರುತ್ತೆ. ಸೊ ಇಲ್ಲಿ 24 ಅಂತ ಬರ್ಕೋಬೇಕು. ಯಾಕೆಂದರೆ 6 ಈಸ್ ಎ ವೇನಸ್. 6 ನಂಬರ್ ಏನಿದೆ ಅದು ವೇನಸ್. ಯಾರ್ಯಾರು 15th, ನಾನು ಆ್ಯಕ್ಚುಲಿ 15th ಹುಟ್ಟಿರೋದು, ಡಿಸೆಂಬರ್ 15th. ಸೊ ಹಾಗಾಗಿ 5+1 6. ನಾವೆಲ್ಲ ಲಕ್ಸುರಿಯಸ್ಸು, ಇಂಟೀರಿಯರ್ ಡೆಕೋರೇಷನ್ ಆ ಥರ ನಾವು ಸ್ವಲ್ಪ ಶುಕ್ರಂದು ಇದು. ಸೊ 24 ಅಂತ ಪ್ರತಿಯೊಬ್ಬರು, ನಾಟ್ 15th ಹುಟ್ಟೋರೆ ಅಂತಲ್ಲ, ಪ್ರತಿಯೊಬ್ಬರು ಯಾರ್ಯಾರು ದುಡ್ಡು ಬೇಕು 24ನ ಬರ್ಕೊಳ್ಳಿ. ಓಕೆ, ಗ್ರೀನ್ ಕಲರ್ ಪೆನ್ನಲ್ಲಿ 24 ಅಂತ ಬರ್ಕೊಂಡು ರೌಂಡ್ ಸರ್ಕಲ್ ಹಾಕಿ, ಥ್ಯಾಂಕ್ ಯು ಶುಕ್ರದೇವರ ನನಗೆ ದುಡ್ಡು ಕೊಡ್ತಿರೋದಕ್ಕೆ, ಅಥವಾ ಥ್ಯಾಂಕ್ ಯು ಮನಿ ನಂಗೆ ದುಡ್ಡು ಕೊಡ್ತಿರೋದಕ್ಕೆ. ಇವತ್ತು ದುಡ್ಡು ಬರಬೇಕು ಅಂದರೆ 520 ಇಲ್ಲಿ ಮಧ್ಯದಲ್ಲಿ, 520, 888, 708, ಮತ್ತು 777. ಈ 4 ನಿಮ್ಮ ಅಂಗೈಯಲ್ಲಿ ಬರ್ಕೊಂಡು, ನೀವು ಯಾವುದಾದ್ರು ವ್ಯಕ್ತಿ ಹತ್ರ ದುಡ್ಡು ತೊಗೊಳ್ಬೇಕು ಅಂದರೆ, ದುಡ್ಡು ಕೊಟ್ಟಿರ್ತೀರ ವಾಪಸ್ ತೊಗೋಬೇಕು ಅಂದರೆ ನೀವು ಬರ್ಕೊಂಡು ಹೋಗಿ, ಅಂದರೆ ರೌಂಡ್ ಸರ್ಕಲ್ ಹಾಕ್ಬಿಟ್ಟು ಥ್ಯಾಂಕ್ ಯು, ಆ ವ್ಯಕ್ತಿ ನಂಗೆ ದುಡ್ಡು ಕೊಟ್ಟರು ಅಂತಲೇ ಫೀಲ್ ಮಾಡ್ತಾ, ಸಂಕಲ್ಪವೇ ಸಿದ್ಧಿ, ಥಾಟ್ ಸಂಕಲ್ಪ ಸಿದ್ಧಿ ಮ್ಯಾನಿಫೆಸ್ಟೇಷನ್ ಮನಸ್ಸಲ್ಲಿ ಅದ್ರ ಬಗ್ಗೆನೇ. ಮತ್ತು ನೆಕ್ಸ್ಟ್ ವೀಕ್ ಅವ್ರ ಮನೆಗೆ ಹೋಗ್ತೀರಾ ಅಂದರೆ ಈ ವೀಕಿಂದನೇ ಶುರು ಮಾಡ್ಬೇಕು ನೀವು. ಓಕೆ, ನೆಕ್ಸ್ಟ್ ವೀಕ್ ಅಷ್ಟೊತ್ತಿಗೆ ನಿಮ್ಮ ಮೈಂಡ್ ರೀಪ್ರೋಗ್ರಾಮ್ ಆಗಿರುತ್ತೆ. ಸೊ ಅದನ್ನು ಫೀಲ್ ಮಾಡ್ತಾ ಆಲ್ರೆಡಿ ಕೊಟ್ಟಿದ್ದಾರೆ ಅಂದ್ಕೊಂಡು ಗ್ರೀನ್ ಕಲರ್ ಪೆನ್ನಲ್ಲಿ ಬರ್ಕೊಂಡ್ರೆ ಖಂಡಿತ ಬರುತ್ತೆ. ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಅದೊಂದೇ ಲೆಫ್ಟಲ್ಲೇ ಬರ್ಕೊಳ್ಳಿ. ರೈಟ್ ಅಂದರೆ ಆಗೋದಿಲ್ಲ. ಸೊ ಬರ್ಕೊಳ್ಳೋರು ಬರ್ಕೊಳ್ಬೋದು. ಅಂದರೆ ಜೆಂಟ್ಸ್ಗೆ ನಾವು ರೈಟ್ ಅಂತ ಹೇಳ್ತೀವಿ, ಲೇಡೀಸ್ಗೆ ನಾವು ಲೆಫ್ಟ್ ಅಂತ ಹೇಳ್ತೀವಿ. ರಿಸ್ಟ್ ಮೇಲಾದರೂ ಬರ್ಕೊಳ್ಬೋದು, ಇಲ್ಲಾದರೂ ಬರ್ಕೊಳ್ಬೋದು. ಕೆಲವೊಬ್ರು ಇಲ್ಲೂ ಬರ್ಕೊಳ್ತಾರೆ. ಇಟ್ಸ್ ವರ್ಕಿಂಗ್, ಎವ್ರಿವೇರ್ ಈಸ್ ವರ್ಕಿಂಗ್. ಈವನ್ ಲೆಗ್ಗಲ್ಲೂ ಕೂಡ ಬರ್ಕೊಳ್ಬೋದು. ಸೊ ಮೇನಾಗಿ ನಾನು ನಿಮ್ಗೆ ತೋರಿಸ್ತೀನಿ. ಇದು ಬಂದು ಪೈರೇಟ್ ಅಂತ ಹೇಳ್ತೀವಿ. ಸೊ ಇದನ್ನು ಮನಿ ಅಟ್ರಾಕ್ಟ್ ಮಾಡುತ್ತೆ. ನಮಗೆ ದುಡ್ಡು ಬೇಕು ಅನ್ನೋರು
ಪೈರೈಟ್ನ ಅಂದರೆ ಸುಮ್ಮನೆ ಹಾಕೊಂಡ್ಬಿಟ್ರೆ ವರ್ಕ್ ಆಗಲ್ಲ. ಸೊ ಊದಿನ ಕಡ್ಡಿ ಗಮ್ಮ ಕೊಟ್ಟು ನಿಮ್ದೇನಿದೆ ಅಫರ್ಮೇಷನ್, ಆಮೇಲೆ ಮನಿ ಮ್ಯಾಗ್ನೆಟ್, ಥ್ಯಾಂಕ್ ಯು ಸೊ ಮಚ್, ಅಥವಾ ನೀವು ಥಾರ್ ತೊಗೋಬೇಕು ಅಂದರೆ ಥ್ಯಾಂಕ್ ಯು ಸೊ ಮಚ್, ಈ ಪೈರೈಟು ನಂಗೆ ಥಾರ್ನ ಕೊಡಿಸ್ತು, ನಂಗೆ ಅಷ್ಟು ದುಡ್ಡನ್ನ ಕೊಡಿಸ್ತು, ಅಥವಾ 1 ಲಕ್ಷ ಬಂತು ಅಂದ್ಬಿಟ್ಟು ದಿನ ಬೆಳಗ್ಗೆ ಎದ್ದ ತಕ್ಷಣ ಇದನ್ನು ಇಟ್ಕೊಂಡು 2 ನಿಮಿಷ ವಿಜುವಲೈಸ್ ಮಾಡ್ಕೊಳ್ಳಿ. ಆಲ್ರೆಡಿ ಥಾರ್ ಮನೆ ಮುಂದೆ ಇದ್ದಾಗ ಎಷ್ಟು ಫೀಲ್ ಮಾಡ್ತೀರಾ. ಸೊ ಥ್ಯಾಂಕ್ ಯು ಹೇಳ್ಬಿಟ್ಟು ಇವರೇ ಲಕ್ಕಿ ಕ್ರಿಸ್ಟಲ್ ಪೈರೈಟ್ ಅಂದ್ಬಿಟ್ಟು ನೀವು ಜಸ್ಟ್ ಈ ರೀತಿ ಹಾಕ್ಕೊಂಡ್ರೆ ಆಯಿತು. ಇದು ಬಂದುಬಿಟ್ಟು ಪೈರೈಟು ಮನಿಗೆ ರಿಲೇಟೆಡ್ಡು. ಇನ್ನೊಂದು ಬಿಸ್ನೆಸ್ ಮಾಡೋರಿಗೆ ಅಥವಾ ಒಂದು ಲವ್ ಅಟ್ರಾಕ್ಟ್ ಮಾಡೋರಿಗೆ, ಯಾವುದೇ ಬಿಸ್ನೆಸ್ ಇರ್ಬೋದು, ಕ್ಲೈಂಟ್ಸು ಕಸ್ಟಮರ್ಸ್ನ. ಸೊ ಇದು ಬಂದುಬಿಟ್ಟು ಕುನ್ಸೈಟ್ ಅಂತ. ತುಂಬ ಜನ ರೋಸ್ ಕ್ವಾರ್ಟ್ಸ್ ಅಂತಾರಲ್ಲ, ರೋಸ್ ಕ್ವಾರ್ಟ್ಸ್ಗಿಂತ ತುಂಬ ಪವರ್ಫುಲ್ಲು ಕುನ್ಸೈಟ್. ಆ್ಯಕ್ಚುಲಿ ಕುನ್ಸೈಟ್ ಅನ್ನೋದು ನಿಮ್ಮ ಬಿಸ್ನೆಸ್ ಕ್ಲೈಂಟ್ಸ್ನ ಅಟ್ರಾಕ್ಟ್ ಮಾಡುತ್ತೆ, ಜೊತೆಗೆ ಲವ್ನೂ ಕೂಡ ಅಟ್ರಾಕ್ಟ್ ಮಾಡುತ್ತೆ. ಯಾರ್ಯಾರು ರಿಲೇಷನ್ಶಿಪ್ ಇಶ್ಯೂ ಇದೆ ಕುನ್ಸೈಟ್ನ ಹಾಕ್ಕೊಳ್ಬೋದು. ಇನ್ನು ಜಾಬ್ ರಿಲೇಟೆಡು ಅಥವಾ ನಿಮಗೆ ಆಪರ್ಚುನಿಟಿನೇ ಬರ್ತಾ ಇಲ್ಲ, ಇಂಟರ್ವ್ಯೂಗೆ ಹೋಗ್ತೀರಾ ಆದರೂ ನಿಮಗೆ ಫೋನ್ ಮಾಡ್ತೀವಿ ಅಂತಾರೆ, ಮಾಡ್ತಿಲ್ಲ. ಸೊ ಜಾಬಿಗೆ ರಿಲೇಟೆಡು ಯಾವುದೇ ಆಪರ್ಚುನಿಟಿಗೆ ಗ್ರೀನ್ ಅವೆಂಚರನ್ ಈ 3 ತುಂಬ ಪವರ್ಫುಲ್ ಸರ್. ನಾವು ಹರ್ಬ್ಸನ್ನು ಯೂಸ್ ಮಾಡ್ತೀವಿ ಫಾರ್ ಮ್ಯಾನಿಫೆಸ್ಟೇಷನ್ಗೆ. ಕೆಲವೊಂದು ಇದೆ. ಪಲಾವ್ ಎಲೆ ತುಂಬ ಪವರ್ಫುಲ್ಲು, ಅದು ಸಿನಮನ್ ಸ್ಟಿಕ್ ಇರ್ಬೋದು, ಪಲಾವ್ ಎಲೆ ಇರ್ಬೋದು. ಸೊ ಪಲಾವ್ ಎಲೆ ಮೇಲೆ ನೀವು ಕೇಳಿದ ಕ್ವಶನ್ ತುಂಬ, ಯಾಕೆಂದರೆ ಜನಗಳಿಗೆ ಈಸಿಯಾಗಿ ಸಿಗುತ್ತೆ, ಅವರವರ ಕಿಚನಲ್ಲಿ ಇರುತ್ತೆ, ₹1 ಖರ್ಚಿರಲ್ಲ. ಸೊ ಪಲಾವ್ ಎಲೆನ ತೊಗೊಂಡು ಯಾವ ಏರಿಯಾ, ಫಾರ್ ಎಕ್ಸಾಂಪಲ್ ಮನಿ ಬೇಕು, ನಾನು ಮನಿಗೆ ಹೋಗ್ತೀನಿ. ಸೊ ₹1,00,000 ಬೇಕು ಅಂದರೆ ಮನಿ ಅಂತ ಗ್ರೀನ್ ಕಲರ್ ಸ್ಕೆಚ್ ಪೆನ್ನಲ್ಲೋ ಅಥವಾ ಗ್ರೀನ್ ಕಲರ್ ಪೆನ್ನಲ್ಲಿ ಬರೆದ್ಬಿಟ್ಟು ಅದ್ರ ಕೆಳಗೆ ಅಮೌಂಟ್ ಎಷ್ಟು ಬೇಕು ಅದನ್ನು ಥ್ಯಾಂಕ್ ಯು ಯೂನಿವರ್ಸ್ ಐ ಗಾಟ್ ₹1,00,000 ಸಿಂಪಲ್ಲಾಗಿರಬೇಕು ವರ್ಡ್ಸು, ಯಾಕೆಂದರೆ ತುಂಬ ದೊಡ್ಡದಾಗಿ ಬರಿಬಾರ್ದು. ಮತ್ತು ಪಲಾವ್ ಎಲೆ ಕಟ್ಟಾಗಿರಬಾರ್ದು, ತೂತ ಇರಬಾರ್ದು, ಕಟ್ಟಾಗಿರಬಾರ್ದು. ಇದೆಲ್ಲ ನೋಡ್ಕೊಂಡು ಒಳ್ಳೆ ಪಲಾವ್ ಎಲೆ ತಗೊಳ್ಳಿ. ಹಿಂದ್ಗಡೆ 1176 ಇರ್ಬೋದು, 888 ಇರ್ಬೋದು, ಅಥವಾ 520 ಇರ್ಬೋದು, ಅಥವಾ 708 ಇರ್ಬೋದು, ಅಥವಾ 777 ಇರ್ಬೋದು. ಯಾವುದಾದ್ರೂ ಒಂದು ನಂಬರ್ನ ಬರಿಬೋದು. ಈವನ್ 1111 ಕೂಡ ಬರಿಬೋದು. ಯಾವುದು ಮನಸ್ಸಿಗೆ ಬರುತ್ತೋ ಅವ್ರಿಗೆ, ಯಾವುದು ಕನೆಕ್ಟ್ ಆಗಿದೆಯೋ ಅದನ್ನು ಬರೆದ್ಬಿಟ್ಟು ಅದನ್ನು ಜಸ್ಟ್ ಅದನ್ನು ಕೈಯಲ್ಲಿ ಹೋಲ್ಡ್ ಮಾಡಿ ಅದನ್ನು ವಿಜುವಲೈಸ್ ಮಾಡ್ಕೊಳ್ಬೇಕು. ಆಲ್ರೆಡಿ 1,00,000 ಬಂದಾಗ ಎಷ್ಟು ಖುಷಿ ಆಗಿರ್ತೀರಾ, ಎಷ್ಟು ಚೆನ್ನಾಗಿರ್ತೀರಾ. ಫಸ್ಟ್ ಯಾರಿಗೆ ಫೋನ್ ಮಾಡ್ತೀರಾ, ಮತ್ತು ಮೆಸೇಜಲ್ಲಿ ಬರುತ್ತಾ, ಗೂಗಲ್ ಪೇಯಲ್ಲಿ ಬರಬೇಕಾ, ಯಾರಿಂದ ಬರಬೇಕು, ಎಲ್ಲವನ್ನು ಕಂಪ್ಲೀಟಾಗಿ ಒಂದು 5 ನಿಮಿಷ ವಿಜುವಲೈಸ್ ಮಾಡಿಕೊಂಡು ಇದನ್ನು ಸುಟ್ಟುಬಿಟ್ಟು ಆ ಬರ್ನನ್ನು ತೊಗೊಂಡು ಹೊರಗಡೆ ಹೋಗ್ಬಿಟ್ಟು ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳ್ತಾ ಊದಬೇಕು. ಇದನ್ನು 21 ಡೇಸ್ ಮಾಡಬೇಕು ಸರ್. ಅಂದರೆ 1 ಡೇಗೆ 1 ಎಲೆ, ಸೆಕೆಂಡ್ ಡೇಗೆ ಬೇರೆ ಎಲೆ. ಸೊ ಈ ರೀತಿ 21 ಡೇಸು ಅಥವಾ 21 ಎಲೆನೂ ಒಟ್ಟಿಗೆ ಸೇರಿಸಿ ಒಟ್ಟಿಗೆನೂ ಬರ್ನ್ ಮಾಡ್ಬೋದು, ಅಥವಾ ಅವತ್ತಿನ ದಿನ ಅವತ್ತಿಗೆ ಮಾಡ್ಬೋದು. ಇದು ತುಂಬ ಪವರ್ಫುಲ್ ಟೈಮ್ ಅಂದರೆ 11 ಗಂಟೆ 11 ನಿಮಿಷ ರಾತ್ರಿ. ಹೌದು, ಪಲಾವ್ ಎಲೆಗೆ ಸೂಕ್ತ. ಯಾವುದೇ ಮ್ಯಾನಿಫೆಸ್ಟೇಷನ್ಗೆ 11 ಗಂಟೆ 11 ನಿಮಿಷ ರಾತ್ರಿ ಸಬ್ಕಾನ್ಷಿಯಸ್ ಮೈಂಡು ತುಂಬ ಚೆನ್ನಾಗಿ ವರ್ಕ್ ಆಗ್ತಿರುತ್ತೆ. ಇಲ್ಲ ಬೆಳಗ್ಗೆ 11 ಗಂಟೆ 11 ನಿಮಿಷ, ಅದು ವೆರಿ ವೆರಿ ಮೋಸ್ಟ್ ಪವರ್ಫುಲ್. ಆಗಲೇ ಕೇಳಿದ್ರಿ ಮೊಬೈಲಲ್ಲಿ 11 ಗಂಟೆ 11 ನಿಮಿಷ ಬಂದರೆ ಏನು ಮಾಡಬೇಕು ಅಂತ. ಜಸ್ಟ್ ನಿಮ್ಮ ಆಸೆ ಏನಿದೆ, ಫಾರ್ ಎಕ್ಸಾಂಪಲ್ ಥ್ಯಾಂಕ್ ಯು ಏಂಜಲ್ಸ್, ನಂಗೆ ತಾರ್ ಕೊಡಿಸಿದ್ದಕ್ಕೆ ಥ್ಯಾಂಕ್ ಯು. ಆ ಟೈಮ್ ಬಂದಾಗೆಲ್ಲ ನೀವು ಜಸ್ಟ್ ಅದನ್ನು ಹೇಳ್ತಾ ಇದ್ದರೆ ಅದು ವರ್ಕ್ ಆಗ್ತಾ ಹೋಗುತ್ತೆ. ನಿಮಗೆ ಏನು ಮ್ಯಾನಿಫೆಸ್ಟೇಷನ್ ಆಗಬೇಕು ಅನ್ನೋ ಆಸೆ ಇದೆ, ಯಾಕೆಂದರೆ ವಾಟರಲ್ಲಿ ಅದ್ಭುತವಾದ ಶಕ್ತಿ ಇದೆ. ನಾವು ಗೂಗಲಲ್ಲಿ ಹಾಕಿದ್ರೆ ಡಾಕ್ಟರ್ ಮೊಸಾರೋ ಇಮಾಟೋ ಅಂತ ಅವರು ವಾಟರಲ್ಲೇ ತುಂಬ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ಸೊ ಯಾರು ಬೇಕಾದರೂ ಗೂಗಲಲ್ಲಿ ನೋಡ್ಬೋದು. ಸೊ ಲವ್ ಅಂದ್ರೇನು, ಹೇಟ್ ಅಂದ್ರೇನು, ಬ್ಯೂಟಿಫುಲ್ ಡಿಸೈನ್ ಆಗುತ್ತೆ. ಸೇಮ್ ಅದೇ ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಕೆಲವೊಂದು ವರ್ಡ್ಸ್ದು ಅದರದೇ ಆದ ಫ್ರೀಕ್ವೆನ್ಸಿ ಇದೆ. ಸೊ ಅದು ಹೋಗ್ತಿದ್ದಂಗೆ ಬ್ಯೂಟಿಫುಲ್ ಡಿಸೈನ್ ಆಗುತ್ತೆ, ಇಲ್ಲ ಡಿಸ್ಟ್ರಾಯ್ ಆಗುತ್ತೆ. ಸೊ ಹಾಗಾಗಿ ವಾಟರ್ ಮೂಲಕ ಕೂಡ ಮ್ಯಾನಿಫೆಸ್ಟೇಷನ್ ಮಾಡ್ಬೋದು. ಸೊ ಅದು ನಾನು ಸಿಂಪಲಾಗಿ ಫಸ್ಟ್ ತೋರಿಸ್ಬಿಡ್ತೀನಿ ಯಾವ ರೀತಿ ಅಂತ, ಆಮೇಲೆ ನಿಮ್ದನ್ನು ಕೇಳಿ ಪ್ಲೀಸ್. ಸೊ ನೀರಂತೂ ಎಲ್ಲರ ಮನೇಲಿರುತ್ತೆ, ಈಸಿಯಾಗಿ ಸಿಗುತ್ತೆ. ಸೊ ಬೆಳಗ್ಗೆ ಎದ್ದ ತಕ್ಷಣ ರಾತ್ರಿ ಮಲ್ಕೊಳ್ಳೋದಕ್ಕಿಂತ ಮುಂಚೆ ಯಾವಾಗಲೂ ನೀರು ಕುಡಿಯುವಾಗ ತುಂಬ ಜನ ಟೆನ್ಷನ್ ಮಾಡ್ಕೊಂಡು ನೀರು ಕುಡಿತಿರ್ತಾರೆ, ಒಬ್ಬರು ಬೈಕೊಂಡು ನೀರು ಕುಡಿತಿರ್ತಾರೆ, ಫೋನಲ್ಲಿ ಬೈಕೊಂಡು ನೀರು ಕುಡಿತಿರ್ತಾರೆ, ಲೈಫಲ್ಲಿ ಚೆನ್ನಾಗಿಲ್ಲ ಅಂತ. ಅದೆಲ್ಲ ಏನಾಗುತ್ತೆ, ನೀರಲ್ಲಿ ಅದೇ ಅಕ್ಯುಮುಲೇಟ್ ಆಗುತ್ತೆ. ನಮ್ಮ ಬಾಡೀಲಿ 70% ವಾಟರ್ ಇದೆ. ವಾಟರ್ ಎಲಿಮೆಂಟ್ಗೆ ವಾಟರೇ ವೆರಿ ಇಂಪಾರ್ಟೆಂಟ್. ಸೊ ಹೋಗ್ತಿದ್ದಂಗೆ ನಮ್ಮ ಬಾಡಿಯಲ್ಲಿ ನೀವೇನು ಹಾಕಿರ್ತೀರ ಅದನ್ನೇ ಪ್ರೋಗ್ರಾಮ್ ಮಾಡುತ್ತದು. ನರನಾಡಿಗಳಿಗೆ ಸಬ್ಕಾನ್ಷಿಯಸ್ ಮೈಂಡಿಗೆ ಅದೇ ಮೆಸೇಜ್ ಕೊಡುತ್ತೆ. ಸೊ ಯಾವಾಗಲೂ ನೀರು ಕುಡಿಯುವಾಗ ಥ್ಯಾಂಕ್ ಯು ಯೂನಿವರ್ಸ್, ನನಗೆ ವಾಟರ್ ಕೊಟ್ಟಿದ್ದಕ್ಕಿರ್ಬೋದು, ಎಲ್ಲದಕ್ಕೂ ಥ್ಯಾಂಕ್ ಯು ಹೇಳಬೇಕು ನೀವು. ಸೊ ಥ್ಯಾಂಕ್ ಯು ಹೇಳಿ, ದಿಸ್ ಇಸ್ ಮ್ಯಾಜಿಕಲ್ ವಾಟರ್, ಅಥವಾ ಇದೊಂದು ಅಮೃತಕ್ಕೆ ಸಮಾನ. ಯೂನಿವರ್ಸಲ್ಲಿರುವಂಥ ಅದ್ಭುತವಾದ ಪಾಸಿಟಿವ್ ಎನರ್ಜಿ ಎಲ್ಲ ಈ ನೀರಲ್ಲಿ ಸೇರಿದೆ. ಥ್ಯಾಂಕ್ ಯು ಯೂನಿವರ್ಸ್. ಫಾರ್ ಎಕ್ಸಾಂಪಲ್ ಥ್ಯಾಂಕ್ ಯು ಯೂನಿವರ್ಸ್, ನಂಗೆ ₹1,00,000 ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಜಸ್ಟ್ ನೀರನ್ನು ನೀವು ತೊಗೊಳ್ಬೇಕು. ಸೊ ಈ ರೀತಿ 3 ಟೈಮ್ಸ್, ಬೆಳಗ್ಗೆ ರಾತ್ರಿ, ವೆರಿ ವೆರಿ ಮೋಸ್ಟ್ ಪವರ್ಫುಲ್. ಸೊ
ನಿಮ್ಮ ಮ್ಯಾನಿಫೆಸ್ಟೇಷನ್ ಏನಾಗಬೇಕು? ತಾರೆ ತಗೊಳ್ಳೋಣ. ತಾರೆ ತಗೊಳ್ಳೋಣ. ಓಕೆ, ಸೊ ನಾನು ನಿಮಗೆ ಬ್ಲೆಸ್ ಮಾಡಿ ಕೊಡ್ತೀನಿ. ಜಸ್ಟ್ ನೀವು ಖುಷಿಯಿಂದ ಫೀಲ್ ಮಾಡ್ತಾ, ಆಲ್ರೆಡಿ ನಿಮ್ಮ ಮನೆ ಮುಂದೆ ಕಾರ್ ಇದೆ, ಓಕೆ, ಎಷ್ಟು ಖುಷಿ ಆಗುತ್ತೆ ಅದನ್ನು ಫೀಲ್ ಮಾಡ್ತಾ ಕುಡಿಬೇಕು. ನನಗೆ ಸಕ್ಸಸ್ ಹೇಳಬೇಕು. ಓಕೆ, ಎಸ್. ಸಬ್ಕಾನ್ಷಿಯಸ್ ಮೈಂಡ್ ಈಸ್ ಎ ಇನ್ನರ್ ಚೈಲ್ಡ್, ನಮ್ಮೊಳಗಿರುವಂಥ ಮಗು. ನಿಮಗೇನೇ ಒಂದು ಬೇಜಾರಾದಾಗ ಅಥವಾ ಏನೇ ಮಾಡಿದಾಗ ನಮ್ಮ ಕೋಪ ಹೊರಗಡೆ ಬರುತ್ತೆ. ನಾವು ಚೀರ್ತೀವಿ, ಕೂಗ್ತೀವಿ, ಅಥವಾ ಏನೋ ವಸ್ತುನ ಬಿಸಾಕ್ತೀವಿ. ನಮ್ಮ ತಂದೆ ನಮ್ಮ ಮುಂದೆ ದುಡ್ಡಿಗೆ ಸಫರ್ ಪಟ್ಟಿದ್ರೆ ನಮಗೆ ಗೊತ್ತಿಲ್ಲದೆ 25 ವರ್ಷ ಆದಮೇಲಿಂದ ನಾವು ದುಡ್ಡಿಗೆ ಸಫರ್ ಪಡ್ತೀವಿ. ಯಾಕೆಂದರೆ ತಂದೆ ಸಫರ್ ಪಟ್ಟಿರೋದು ನೋಡಿರುತ್ತಲ್ಲ ಸಬ್ಕಾನ್ಷಿಯಸ್ ಮೈಂಡ್ಗೆ ಏನು ಗೊತ್ತಾ, ಇದು ತಂದೆದು, ಇದು ತಾಯಿದು, ಇದು ಪಕ್ಕದ ಮನೆಯವ್ರದ್ದು ಅಂತ ಗೊತ್ತಿಲ್ಲ. ಅದಕ್ಕೆ ನಾವು ಹೀಗೀಗೆ ಅಂತ ಅರ್ಥ. ಅದೊಂದು ಪುಟ್ಟ ಮಗುಗೆ ಏನು ಗೊತ್ತು, ನೀಟಾಗಿ ಬುದ್ಧಿ ಹೇಳಿದ್ರೆ ಮಾತ್ರ, ಸಂಸ್ಕಾರ ಕಲಿಸಿದ್ರೆ ಗೊತ್ತಾಗುತ್ತೋ ಹಾಗೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್. ನಾವು ಏನು ಅಂತೀವಿ ಅದನ್ನು ಪ್ರೂವ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ನಂತ ದುಡ್ಡಿಲ್ಲ ಅಂತಲೇ ಇದ್ದರೆ, ಅಥವಾ ನನ್ನ ಕಾರ್ ತೊಗೊಳಕ್ಕಾಗ್ತಿಲ್ಲ, ನನ್ನ ಲೈಫಲ್ಲಿ ಏನಿಲ್ಲ ಅಂತ ಇದ್ದರೆ, ನೀವು ಏನು ಅಂದ್ಕೊಂಡಿದ್ದೀರಾ, ಏನಿಲ್ಲ, ಆಗ್ತಾ ಇಲ್ಲ, ಅದನ್ನು ಪ್ರೂವ್ ಮಾಡುತ್ತೆ. ಅದಕ್ಕೆ ಸಿಚುವೇಶನ್ನ, ಸರ್ಕಮ್ಸ್ಟೆನ್ಸಸ್ನ ತಂದುಕೊಡುತ್ತೆ. ನನಗೆ ಮೋಸ ಮಾಡೋರೇ ಬರ್ತಾ ಇದ್ದಾರೆ ಲೈಫಲ್ಲಿ ಅಂತ ಇದ್ದರೆ, ಮೋಸ ಮಾಡೋ ವ್ಯಕ್ತಿಯನ್ನೇ ಕರ್ಕೊಂಬರುತ್ತೆ. ಅರ್ಥ ಆಗ್ತಿದೆ ಅಲ್ಲ? ನೀವು ಏನು ಬೀಜ ಬಿತ್ತುತ್ತೀರಾ, ಅದು ಸೀಡಾಗಿ ಒಂದು ಮರ ಆಗಿ ಅದರ ಫಲ 6 ತಿಂಗಳೊಳಗೆ ನೋಡ್ತೀರಾ. ಈಗ ಇವತ್ತಿನ ದಿನ ಚೆನ್ನಾಗಿಲ್ಲ ಅಂದರೆ ಈ 6 ತಿಂಗಳಿಂದ ನಿಮ್ಮ ಲೈಫ್ ಬಗ್ಗೆ ನೀವು ಬೈಕೊಂಡಿರ್ತೀರ. ಅದರ ಫಲ ಇವತ್ತು ಜೀವನದಲ್ಲಿ ಮೋಸಗಾರರು ಅಥವಾ ತೊಂದರೆ ಕೊಡೋರು ಅಥವಾ ನಿಮಗೆ ನೀವು ನೋವು ಕೊಟ್ಕೊಳ್ಳೋದು ಇದೆಲ್ಲ ಕಾಮನ್ ಆಗುತ್ತೆ. ಸೊ ನಾನೇನು ಹೇಳ್ತೀನಿ, ರಾತ್ರಿ ತನಕ ಏನೇನಾಯಿತು ಅದು ಬಿಟ್ಬಿಡಿ. ನಾಳೆ ಮತ್ತೆ ಇವತ್ತು ಹೊಸ ದಿನ ಸಿಗ್ತಾ, ಯು ಆರ್ ದ ಲಕ್ಕಿಯೆಸ್ಟ್. ಯಾಕೆಂದರೆ ನಮ್ಮಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರನ ಸನ್ನಿಧಾನ ಇರುತ್ತೆ. ಅಂದರೆ ವಿ ಆರ್ ದ ಕ್ರಿಯೇಟರ್, ಆಪರೇಟರ್, ಡೆಸ್ಟ್ರಾಯರ್. ಸೊ ನಮ್ಮ ಲೈಫ್ನ ನಾವು ಹಾಳು ಮಾಡ್ಕೋಬೋದು. ಈ ಕ್ಷಣ ನಾವೇನೋ ಒಂದು ಥಾಟ್ ಕ್ರಿಯೇಟ್ ಮಾಡ್ಕೊಂಡ್ವಿ, ನಾವು ಬದುಕಲ್ಲ ಅಂದರೆ ನಾವು ಸುಸೈಡ್ ಮಾಡ್ಕೊಂಡ್ಬಿಡ್ತೀವಿ, ಇನ್ನೇನೋ ಆಗುತ್ತೆ. ಇಲ್ಲ, ನಾನು ಚಾಲೆಂಜಾಗಿ ತೊಗೊಂಡು ಬದುಕ್ತೀನಿ, 6 ತಿಂಗಳು ನೋಡು ನಾನು ಹೆಂಗೆ ಬದುಕ್ತೀನಿ ಅಂತ ಅಂತೀವಿ. ಸೊ ಲೈಫೇ ಡೆಸ್ಟಿನಿನೇ ಚೇಂಜ್ ಆಗುತ್ತೆ. ಸೊ ಮ್ಯಾನಿಫೆಸ್ಟೇಷನ್ಗೆ ಮೇಯ್ನಾಗಿ FTBA ಅಂದರೆ ಫೀಲಿಂಗ್. T ಅಂದರೆ ಥಾಟ್, B ಅಂದರೆ ಬಿಲೀಫು, A ಅಂದರೆ ಆ್ಯಕ್ಷನ್. ಸೊ ಫೀಲಿಂಗ್ ಏನು? ನೀವು ತಾರ್ ತೊಗೋಬೇಕು ಅಂತ, ಅಯ್ಯೋ ತೊಗೊಳಕ್ಕಾಗತ್ತಾ, ನನ್ನ ಕೈಲಿ ಸಾಧ್ಯನಾ, ನನ್ನ ಮಿಡಲ್ ಕ್ಲಾಸು, ಒಂದಷ್ಟು ಥಾಟ್ ಕ್ರಿಯೇಟ್ ಆಗುತ್ತೆ. ಥಾಟಿಂದ ಏನು ಕ್ರಿಯೇಟ್ ಮಾಡ್ತೀರಾ? ಫೀಲಿಂಗ್. ಏನು ಫೀಲಿಂಗು? ಲ್ಯಾಕ್ ಅಂತೀರಾ ಅಥವಾ ಅಬೆಂಡೆನ್ಸ್ ಫೀಲ್ ಮಾಡ್ತೀರಾ? ಅದೇ ಮಾಡಬೇಕು. ಬಟ್ ಫೀಲಿಂಗ್, ಥಾಟ್, ಬಿಲೀಫ್, ನಿಮ್ಮನ್ನು ನೀವು ಏನು ನಂಬ್ತೀರಾ? ಅಯ್ಯೋ ಇಲ್ಲಿವರೆಗೂ ಏನು ನಡೆದಿದೆಯೋ ಬಿಡು, ನಾನು ಮುಂದೆ ತೊಗೊಂಡು ತೋರಿಸ್ತೀನಿ ಅನ್ನೋದಿದೆಯಾ? ಅಯ್ಯೋ ಮುಂದೆ ಹೆಂಗಾಗುತ್ತೋ ಏನೋ ಅನ್ನೋ ಬಿಲೀಫ್ ಇಲ್ವಾ? ಆ್ಯಕ್ಷನಲ್ಲಿ ಹೇಗಿದ್ದೀರಾ? ಆ್ಯಕ್ಷನಲ್ಲಿ ದುಡ್ಡೇ ಬರ್ತಿಲ್ಲ ಅಂತ ಜನಗಳಿಗೆ ತೋರಿಸ್ತಿದ್ದೀರಾ, ಅಥವಾ ನಿಮ್ಮ ಫ್ರೆಂಡ್ಸಿಗೆ ಫೋನ್ ಮಾಡ್ತೀರಾ, ಅಯ್ಯೋ ದುಡ್ಡೇ ಇಲ್ಲ ಅನ್ನೋ ಥರನೇ ಹೇಳ್ತಿದ್ದೀರಾ. ಸೊ ಫೀಲಿಂಗ್, ಥಾಟ್, ಬಿಲೀಫ್, ಆ್ಯಕ್ಷನ್, ಈ 4 ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಮ್ಯಾನಿಫೆಸ್ಟೇಷನ್ಗೆ ನೀವು ಈ 4 ಜೊತೆ 21 ದಿನ, 21 ಡೇಸ್. ಯಾಕೆ ಅಂದರೆ 21 ಡೇಸ್ನ ನಾವು ಏನೇ ನಾವು ಮಾಡಿದ್ರೂ ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಡೋಪೋಮೈನ್ ಅನ್ನೋ ಒಂದು ಇದು ಕ್ರಿಯೇಟ್ ಆಗುತ್ತೆ. ಸೊ ಅದು ಹ್ಯಾಪಿನೆಸ್ ಹಾರ್ಮೋನು. ಅದು ಕ್ರಿಯೇಟ್ ಆದರೆ ನಾವು ಹ್ಯಾಬಿಟ್ ಆಗಿ ನೋಡ್ತೀವಿ. ಈಗ ಬೆಳಗ್ಗೆ ಎದ್ದ ತಕ್ಷಣ ಯಾಕೆ ಡೈರೆಕ್ಟಾಗಿ ಕನ್ನಡಿ ಮುಂದೆ ಹೋಗ್ತೀವಿ ಅಥವಾ ಹಲ್ಲು ಉಜ್ತೀವಿ, ಸ್ನಾನ ಮಾಡ್ತೀವಿ? ಬಿಕಾಸ್ ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಗೊತ್ತಾಗೋಗಿದೆ ನಮ್ಮದು ರೆಗ್ಯುಲರ್ ಡ್ಯೂಟಿ ಅಂತ. ಇವತ್ತು ನಾನು ಮನೇಲೇ ಕಾಫಿ ಕುಡಿಬೇಕು, 5 ಸ್ಟಾರ್ಗೆ ಹೋಗ್ತೀನಿ ಅಂದರೆ ಅದು ನಂಬಲ್ಲ. ಓಕೆ, ಸೊ ಮ್ಯಾನಿಫೆಸ್ಟೇಷನ್ಗೆ ಮಿನಿಮಮ್ 21 ಡೇಸು. ಆ್ಯಂಡ್ ವಿಜುವಲೈಸೇಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಯೂನಿವರ್ಸ್ ಏನು ಹೇಳುತ್ತೆ ಅಂದರೆ, ಈಗ ನೀವು ಒಂದು ಕಂಪ್ನಿಗೆ ಹೋಗಿ ಕೆಲಸಕ್ಕೆ ಸೇರ್ತೀರ, ನೀವು ಇವತ್ತು ಆಫರ್ ಲೆಟರ್ ಬರುತ್ತೆ, ನಾಳೆನೇ ಸ್ಯಾಲ್ರಿ ಕೊಟ್ಬಿಡ್ತಾರಾ ನಿಮಗೆ? 1 ತಿಂಗಳು ಪರಿಶ್ರಮ ಹಾಕಿದ್ರೆ ನಿಮಗೆ ಸ್ಯಾಲ್ರಿ, ಅದರ ಮೇಲೆ ಇನ್ನೂ 6 ತಿಂಗಳು ಚೆನ್ನಾಗಿ ವರ್ಕ್ ಮಾಡಿದ್ರೆ ಪ್ರಮೋಷನ್ನೋ ಅಥವಾ ಸ್ಯಾಲ್ರಿ ಹೈಕೋ ಏನೋ ಒಂದು ಆಗುತ್ತೆ. ಸೇಮ್ ಫಾರ್ಮುಲಾ ಯೂನಿವರ್ಸ್. ನೀನು ಕೊಟ್ಟ ಮೇಲಿಂದ ಕೊಡು ನೀನು ನನಗೆ ಫಸ್ಟು, ಆಮೇಲೆ ನಾನು ಇರ್ತೀನಿ ಅಂದರೆ ಯೂನಿವರ್ಸ್ ಒಪ್ಪಲ್ಲ. ಮೊದಲು ನಾನು ಕೊಟ್ಟಾಗ ನೀನು ಹೆಂಗಿರ್ತೀಯ, ಎಷ್ಟು ಕೃತಜ್ಞತಾ ಭಾವ ತೋರಿಸ್ತೀಯ, ಎಷ್ಟು ಧನ್ಯತಾ ಭಾವ ತೋರಿಸ್ತೀಯ, ಎಷ್ಟು ಬ್ರಹ್ಮಾಂಡಕ್ಕೆ ಕೃತಜ್ಞತೆ ಆಗಿರ್ತೀಯ, ಅದನ್ನು ನೀನು ಮೊದಲು ತೋರಿಸು, ಆಗ ನಾನು ನಿನಗೆ ಕೊಡ್ತೀನಿ. ನಮ್ಮ ಒಂದು ಸಮಾಜದಲ್ಲಿ ಒಂದಷ್ಟು ರೂಲ್ಸ್ ಇದೆ. ನೋ ಪಾರ್ಕಿಂಗ್ ಬೋರ್ಡಲ್ಲಿ ಗಾಡಿ ಇಟ್ಟರೆ ಏನಾಗುತ್ತೆ? ಸೀಸ್ ಮಾಡ್ತಾರೆ ಆಟೋಮೆಟಿಕಲಿ. ಹೆಲ್ಮೆಟ್ ಹಾಕ್ಕೊಂಡು ಹೋಗಿಲ್ಲ ಅಂದರೆ ಪೆನಾಲ್ಟಿ ಕಟ್ಟಲೇಬೇಕು. ಸೊ ಹೇಗೆ ರೂಲ್ಸ್ ಇದೆಯೋ ಯೂನಿವರ್ಸ್ಗೂ ಹಾಗೆ ರೂಲ್ಸ್ ಇದೆ ನಮಗೆ ಅಂತ. ಸೊ ಕ್ರೈಯಿಂಗ್ ಮಾಡೋಂಗಿಲ್ಲ, ಕ್ರಿಬ್ಲಿಂಗ್ ಮಾಡೋಂಗಿಲ್ಲ, ಕಂಪ್ಲೇಂಟ್ ಹೇಳೋಂಗಿಲ್ಲ. ಇದು ಯೂನಿವರ್ಸ್ಗೆ ಮೇಜರ್ ಇಷ್ಟ ಆಗಲ್ಲ. ಅಂಥ ವ್ಯಕ್ತಿಗಳನ್ನ ಯೂನಿವರ್ಸ್ ನೋಡಲ್ಲ. ಯಾಕೆ ಅಂದರೆ ಈಗ ನೀವು ಕಂಪ್ಲೇಂಟ್ ಮಾಡ್ತಿದ್ದೀರಾ ಅಂದರೆ ನಿಮ್ಮ ಲೈಫಲ್ಲಿ ಇನ್ನೂ ಡಬಲ್ ಕಂಪ್ಲೇಂಟ್ ಆಗೋ ಥರ ಸಿಚುವೇಶನ್ನ ಕೊಡುತ್ತೆ. ನೀವಿವತ್ತು
ಫಾರ್ ಎಕ್ಸಾಂಪಲ್ ಹೆಣ್ಮಕ್ಳಿಗೆ ಹೇಳ್ತೀನಿ, ತುಂಬ ಜನ ಅಳ್ತಾನೇ ಇರ್ತಾರೆ. ಸೊ ಇವತ್ತು ಒಂದು ರೀಸನ್ಗೆ ಹತ್ರೆ ನಾಳೆ 2 ರೀಸನ್ಗೆ ಅಳೋ ಪರಿಸ್ಥಿತಿ ಬರುತ್ತೆ. ನಾಳಿದ್ದು 100 ರೀಸನ್ಗೆ ಅಳ್ತೀರ. ಓಕೆ, ಇನ್ಕ್ರಿಬಿಲಿಂಗ್ ನಿಮ್ಮನ್ನೇ ನೀವು ಬೈಕೊಂಡು ಬೇರೆಯವ್ರನ್ನ ದೂಷಿಸ್ಕೊಂಡು, ಅಯ್ಯೋ ಇವರಿಂದ ನಾನು ಫಾರ್ ಎಕ್ಸಾಂಪಲ್ ನನ್ನ ಬಿಸ್ನೆಸ್ಗೆ ಕೈ ಹಾಕ್ತೀನಿ, ನನಗೆ ಲಾಸ್ ಆಗುತ್ತೆ, ಕೈ ಸುಟ್ಕೊತೀನಿ, ಬಟ್ ನನ್ನ ಮೇಲೆ ನಾನು ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳಲ್ಲ. ಈ ವ್ಯಕ್ತಿ ಮಾತು ಕೇಳಿದೆ, ನನ್ನ ಫ್ರೆಂಡ್ ಮಾತು ಕೇಳಿದೆ, ಹಾಕ್ತೆ, ನಂಗೆ ಲಾಸ್ ಆಯಿತು, ಅಥವಾ ಅಪ್ಪ ಅಮ್ಮನ ಮಾತು ಕೇಳಿದೆ, ನನಗೆ ತೊಂದರೆ ಆಯಿತು. ಸೊ ಯಾವಾಗ ನಾವು ಬೇರೆಯವ್ರ ಮೇಲೆ ದೂಷಿಸ್ತೀವಿ, ಯೂನಿವರ್ಸ್ ಇಷ್ಟಪಡಲ್ಲ. ಕೈಯಲ್ಲಿ ಬರಿತೀವಿ, ಕೈಯಲ್ಲಿರುವಂಥ ಎನರ್ಜಿ ನರನಾಡಿಗೆ ಹೋಗುತ್ತೆ, ಅದು ನನ್ನ ಸಬ್ಕಾನ್ಷಿಯಸ್ ಮೈಂಡ್ಗೆ ಸಿಗ್ನಲ್ ಕೊಡ್ತಾ ಇರುತ್ತೆ. ನಾವು ಏನು ಅಂದ್ಕೊಂಡ್ರೂ ಸಬ್ಕಾನ್ಷಿಯಸ್ ಮೈಂಡ್ ಮೂಲಕನೇ ಯೂನಿವರ್ಸ್ಗೆ ಸಿಗ್ನಲ್ ಹೋಗುತ್ತೆ. ಇದೊಂಥರ ಪೋಸ್ಟ್ ಮ್ಯಾನ್ ಕೆಲಸ ಮಾಡುತ್ತೆ. ಸೊ ನಾವು ಬರೆಯೋದ್ರಿಂದ ಹೇಗೆ ಅಟ್ರಾಕ್ಟ್ ಮಾಡ್ತೀವಿ ಅಂದರೆ, ಫಾರ್ ಎಕ್ಸಾಂಪಲ್ ನಾವು 55x5 ತೊಗೊಳ್ಳೋಣ, ಅಥವಾ 369, ಯಾವುದೇ ಒಂದು ಮೆಥಡ್ ತೊಗೊಂಡ್ರು ಅದರಲ್ಲಿ ಬರೆಯೋದನ್ನು ಹೇಳಿದ್ದಾರೆ. ಯಾಕೆ ಅಂದರೆ ನಾನು ಹೇಳಿದೆ ಆಗಲೇ, ಸಂಕಲ್ಪವೇ ಸಿದ್ಧಿ. ಸೊ ಮ್ಯಾನಿಫೆಸ್ಟೇಷನ್, ನೀವೇನು ಅಂದ್ಕೊಂಡಿದ್ದೀರ ಥಿಂಗ್ನ ಅದನ್ನು ಸಿದ್ಧಿ ಮಾಡ್ಕೊಳ್ಳೋಕ್ಕೆ. ನೀವು ಫಾರ್ ಎಕ್ಸಾಂಪಲ್ ನಮ್ಮ ಒಂದು ಯೂನಿವರ್ಸ್ ಪ್ರಕಾರ ಲಾಂಗ್ವೇಜ್ ಸ್ವಲ್ಪ ಚೇಂಜ್. ನೀವು ಹೇಳಿದ್ರೆ ಥಾರ್ ಬೇಕು ಅನ್ನಂಗಿಲ್ಲ, ಥಾರ್ ಆಲ್ರೆಡಿ ಬಂದಿದೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಯೂನಿವರ್ಸ್, ಐ ಹ್ಯಾವ್ ದ ಕಾರ್ ಅಥವಾ ಐ ಹ್ಯಾವ್ ದ ಥಾರ್ ಇನ್ ಮೈ ಹೋಮ್. ಎಕ್ಸಾಕ್ಟ್ಲಿ ನಿಮ್ಗೆ ಎಂಡ್ ರಿಸಲ್ಟ್ ಏನಿದೆ ಅದನ್ನು ನಾವು ಅಫರ್ಮೇಷನಾಗಿ ಕನ್ವರ್ಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಐ ಆಮ್ ಅಟ್ರಾಕ್ಟಿಂಗ್ ಮನಿ ಫಾರ್ 1 lakh rupees. ಥ್ಯಾಂಕ್ ಯು ಯೂನಿವರ್ಸ್, ಐ ಆಮ್ ಹ್ಯಾವಿಂಗ್ ಎ ಬ್ಯೂಟಿಫುಲ್ ರಿಲೇಷನ್ಶಿಪ್ ವಿತ್ ಮೈ ಪಾರ್ಟ್ನರ್. ಸೊ ಎಂಡ್ ರಿಸಲ್ಟ್ ಏನಾಗಬೇಕಾಗಿದೆ ಅದು ಆಲ್ರೆಡಿ ಆಗಿದೆ ಅಂದ್ಬಿಟ್ಟು ಧನ್ಯತಾ ಭಾವನ ಸೂಚಿಸ್ತೀವಿ. ನಾವು ದೇವ್ರ ಮುಂದೆ ಹೋಗ್ಬಿಟ್ಟು, ಫಾರ್ ಎಕ್ಸಾಂಪಲ್ ಇವತ್ತಿನವರೆಗೂ ದೇವ್ರ ಮುಂದೆ ನಂಗೆ ಕಾರ್ ಬೇಕು, ಮನೆ ಬೇಕು, ಅಪ್ಲಿಕೇಶನ್ ಹಾಕಲ್ಲ. ಯಾಕೆ ಬೇಗ ಲಾ ಆಫ್ ಅಟ್ರಾಕ್ಷನ್ ವರ್ಕ್ ಆಗುತ್ತೆ ಅಂದರೆ, ಸಬ್ಕಾನ್ಷಿಯಸ್ ಮೈಂಡ್ಗೆ ಆಲ್ರೆಡಿ ನನ್ನ ಹತ್ರ ಇದೆ ಅಂತ ಅದನ್ನು ನಂಬಿಸ್ತಾ ಇರ್ತೀವಿ. ಸೊ ನಾವು ಯಾವಾಗ ನಂಬಿಸ್ತಾ ಹೋಗ್ತೀವಿ ಅದು ನಂಬತ್ತೆ. ಅದು ನಂಬ್ತು ಅಂದರೆ ನಮಗಿನ್ 6 monthsಲ್ಲಿ ಅದು ನಮ್ಮ ಮುಂದೆ ಇರುತ್ತೆ. ಆಲ್ರೆಡಿ ನೀವೇನು ಮ್ಯಾನಿಫೆಸ್ಟೇಷನ್ಗೆ ಆಸೆ ಪಡ್ತೀರಾ, ಫೀಲಿಂಗ್ ಈಸ್ ದ ಸೀಕ್ರೆಟ್ ಆಫ್ ದ ಮ್ಯಾನಿಫೆಸ್ಟೇಷನ್. ಫೀಲಿಂಗ್ ನವಿಲ್ ಗೋಡಾಡ್ ಅವರು ಒಂದು ಇದನ್ನ ಹೇಳಿದ್ದಾರೆ, ಫೀಲಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅವ್ರದ್ದೊಂದು ಸ್ಟೋರಿ ಹೇಳಬೇಕಂದ್ರೆ ಸಿಂಪಲ್ಲಾಗಿ ಹೇಳ್ಬಿಡ್ತೀನಿ. ಅವರು ಹಾಸ್ಟೆಲಲ್ಲಿ ಇರ್ತಾರೆ, ಅವರು ಓದ್ತಾ ಇರುವಾಗ ಹಾಸ್ಟೆಲಲ್ಲಿ ಇರ್ತಾರೆ. ಅವ್ರಿಗೆ ಅವ್ರ ಮನೆಗೆ ಹೋಗಬೇಕಾಗಿರುತ್ತೆ, ಬಟ್ ಅವರು ಹೋಗೋಕ್ಕೆ ಎಷ್ಟೋ $, ಬೇಕಾಗಿರುತ್ತೆ, ಅವ್ರ ಹತ್ರ ದುಡ್ಡು ಇರಲ್ಲ. ಬಟ್ ಆ ವ್ಯಕ್ತಿ ಫೀಲಿಂಗ್ನ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಹಳ್ಳಿ ಮನೆ ಅದು, ಹೆಂಚು ಹೇಗಿತ್ತು, ಆ ಕಂಬಗಳನ್ನ ಮುಟ್ಟಾಗ ಯಾವ ರೀತಿ ಫೀಲ್ ಆಗ್ತಿತ್ತು, ಪ್ರತಿದಿನ ವಿಜುವಲೈಸ್ ಮಾಡ್ಕೊಳ್ಳೋದು. ರಾತ್ರಿ ಮೇನಾಗಿ ಮ್ಯಾನಿಫೆಸ್ಟೇಷನ್ ವರ್ಕ್ ಮಾಡಬೇಕಾದ್ರೆ ರಾತ್ರಿ ಮಲ್ಕೊಳ್ಳೋಕ್ಕಿಂತ ಮುಂಚೆ ಬೆಳಗ್ಗೆ ಏಳುವಾಗ ನಾವೇನು ಸೀಡ್ ಬಿತ್ತೀವೋ, ರಾತ್ರಿ ಮಲ್ಕೊಳ್ಳೋಕ್ಕಿಂತ ಮುಂಚೆ ಕಾನ್ಷಿಯಸ್ ಮೈಂಡ್ ಮಲ್ಕೊಂಡ್ಬಿಟ್ಟಿರುತ್ತೆ, ನಮ್ಮ ದೇಹ ಮಲಗಿರುತ್ತೆ, ಸಬ್ಕಾನ್ಷಿಯಸ್ ಮೈಂಡ್ ಮಾತ್ರ ಆ್ಯಕ್ಟಿವೇಟ್ ಇರುತ್ತೆ. ಅಂದರೆ ಸಬ್ಕಾನ್ಷಿಯಸ್ ಮೈಂಡ್ ಅಂದರೆ ಮಗು, ಕಾನ್ಷಿಯಸ್ ಮೈಂಡ್ ಅಂದರೆ ನಮ್ಮ ತಾಯಿ ತಂದೆ ಅಂತ. ಸೊ ತಂದೆ ತಾಯಿ ಇಲ್ದಾಗ ಮಗುನೇ ಫಸ್ಟ್ ಕೆಲಸ ಮಾಡುತ್ತೆ. ಈಗ ಮನೇಲಿ ಯಾರಾದರೂ ಇದ್ದಾಗ ನಾವು ಎಲ್ಲಾದರೂ ಹೋಗಬೇಕು ಅಂದರೆ ಅಮ್ಮನ ಕೇಳಿ ಬರ್ತೀನಿ, ಅಪ್ಪನ ಕೇಳಿ ಬರ್ತೀನಿ. ಅಪ್ಪ ಅಮ್ಮ ಎಲ್ಲ ಹೊರಗೆ ಹೋದಾಗ ಯಾರನ್ನೂ ಕೇಳಲ್ಲ, ನಮ್ಮದೇ ಏನಿದೆಯೋ ಅದು ಮಾಡ್ಕೊಂಡು ಸೇಮ್ ಸಬ್ಕಾನ್ಷಿಯಸ್ ಮೈಂಡಿಗೆ ಏನು ಹಾಕ್ತೀವಿ ಸೀಡು, ಅದು 24 hours ಮ್ಯಾನಿಫೆಸ್ಟೇಷನ್ ಮಾಡುತ್ತೆ. ರಾತ್ರಿ ಅಂದ್ಕೊಂಡಿದ್ದೆ ಮೇಡಮ್ ಬೆಳಗ್ಗೆ ಆಗಲೇ ಆಗೋಯ್ತು ಅಂತಾರೆ, ಬಿಕಾಸ್ ಆ 24 hours ಮ್ಯಾನಿಫೆಸ್ಟೇಷನ್ ಆಗುತ್ತೆ. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.